सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। श्री कृष्ण सर्वो निमर्पितवागಲಿ। ಭಗವಂತನ ವಾಣಿಯಾದ ಭಗವದ್ಗೀತೆಯ ಬೆಳಕಲ್ಲಿ ನಾವು ಸಾಧನೆಯ ಹಾದಿ ಅನ್ನೋ ವಿಚಾರ ತಗೊಂಡು ಒಂದೊಂದೇ ವಾರ ಮುಂದೆ ಬರ್ತಾ ಇದ್ದೀವಿ. ಇಲ್ಲಿಯವರೆಗೆ ನಾವು ಸಾಧನೆಗೆ ಬೇಕಾದ ಮನಸ್ಸಿನ ಸ್ಥಿರತೆ, ಗಟ್ಟಿ ಮನಸ್ಸು ಅಂತ ಹೇಳ್ತೀವಲ್ಲ, ದೃಢವಾದ ಮನಸ್ಸು, ಅದು ಆ ಮನಸ್ಸಿನ ಸ್ಥಿರತೆ ಮತ್ತು ಅದು ನಿರ್ಮಲತೆ, ಶುದ್ಧವಾಗಿರಬೇಕು ಮನಸ್ಸು ಶುದ್ಧವಾಗಿದ್ದಾಗ ಮಾತ್ರ ನಾವು ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಅಥವಾ ಯಾವುದಾದ್ರೂ ಒಂದು ಯಶಸ್ಸು ನೋಡೋದಕ್ಕೆ ಸಾಧ್ಯ. ಆದ್ದರಿಂದ ಸ್ಥಿರವಾದ ಮನಸ್ಸು ಮತ್ತು ಮನಸ್ಸಿನ ನಿರ್ಮಲತೆ ಹಾಗೂ 3 ಗುಣಗಳ ಪರಿಚಯ ಮಾಡಿಕೊಂಡ್ವಿ. ಮತ್ತು ಆ ಗುಣಗಳ ಪ್ರಭಾವಕ್ಕೆ ಒಳಗಾಗದೆ ಕೇವಲ ಅದರ ಜ್ಞಾನದ ಮುಖಾಂತರ ನಮ್ಮ ಏಳಿಗೆಯನ್ನು ನೋಡ್ತಾ ನಾವು ಮುಂದೆ ಹೋಗಬೇಕು ಅಂತಲೂ ಗೊತ್ತಾಯಿತು. ಅಂದರೆ ಆ ಗುಣಗಳನ್ನ ಅರ್ಥ ಮಾಡ್ಕೋಬೇಕು, ಆದರೆ ಅದಕ್ಕೆ ಅಂಟ್ಕೋಬಾರ್ದು. ಅಂಟ್ಕೊಂಡ್ರೆ ಅದಕ್ಕೆ ನಾವು ಅದರ ಬಂಧನಕ್ಕೆ ನಾವು ಸಿಕ್ಕಾಕೋತೀವಿ. ಅದರಿಂದ ಆ ಗುಣಗಳು ಅಂತಂದ್ರೇನು, ಅದರ ಪ್ರಭಾವ ಹೇಗಿರುತ್ತೆ, ಯಾವ ಗುಣಗಳಿಂದ ನಮ್ಗೆ ಅನುಕೂಲ ಏನು, ಅದನ್ನು ಮಾತ್ರ ತಿಳ್ಕೊಂಡು ಅದನ್ನು ಬಿಟ್ಟು ನಾವು ಮುಂದೆ ಹೋಗಬೇಕು. ಇದನ್ನು ಆ ಗುಣಗಳಿಗೆ ಅಂಟ್ಕೋಬಾರ್ದು ಅನ್ನೋದನ್ನು ಈ ರೀತಿ ಹೇಳ್ತಾರೆ. ಸೊ ನಮ್ಮ ಏಳಿಗೆಯನ್ನು ನಾವು ನೋಡ್ತಾ ಮುಂದೆ ಹೋಗಬೇಕು ಸಾಧನೆಯಲ್ಲಿ. ಹಾಗೆ ಹೋಗಬೇಕಾದ್ರೆ ನಮ್ಮ ಬೆಳವಣಿಗೆ ಯಾವ ರೀತಿ ಇದೆ, ನಮ್ಮ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವ, ಅದನ್ನು ನೋಡಿಕೊಂಡ್ರೆ ನಮ್ಮ ಬೆಳವಣಿಗೆಗೆ ಮುಖ್ಯವಾಗಿ ನಾವು ಆಹಾರ ಪದ್ಧತಿಯ ಮೇಲೆ ಅವಲಂಬಿತವಾಗಿದ್ದೀವಿ. ನಮ್ಮ ಬೆಳವಣಿಗೆ ನೇರವಾಗಿ ನಮ್ಮ ಆಹಾರ ಪದ್ಧತಿಯ ಮೇಲೆ ಇದೆ. ನಾವು ಬಳಸುವ ಆಹಾರ, ನಾವು ಯಾವ ಆಹಾರ ತಗೋತಾ ಇದ್ದೀವಿ, ಯಾವ ಆಹಾರ ತಿಂತಾ ಇದ್ದೀವಿ, ಆ ಆಹಾರದ ಮುಖಾಂತರ ನಮ್ಮ ಈ ಬೆಳವಣಿಗೆ ನಡೀತಾ ಇದೆ ಅಂತಂದರೆ ನಮ್ಮ ಬೆಳವಣಿಗೆ, ನಮ್ಮ ವ್ಯಕ್ತಿತ್ವ, ನಮ್ಮ ಬಾಂಧವ್ಯ, ನಮ್ಮ ಸಂಪರ್ಕ ಹೊರಗಡೆ ಹೇಗಿದೆ, ಜನಗಳ ಜೊತೆ ಹೇಗಿದೆ, ಮನೆಯವ್ರ ಜೊತೆ ಹೇಗಿದೆ, ಇದನ್ನೆಲ್ಲ ನಾವು ತಗೋತಾ ಇರೋ ಆಹಾರ ಪದ್ಧತಿ ನಮಗೆ ನೇರವಾಗಿ ಪರಿಚಯ ಮಾಡಿಕೊಡುತ್ತೆ. ಅದು ಕೂಡ ಗೊತ್ತಾಗುತ್ತೆ ನಮಗೆ. ನಾವು ರೂಢಿಸಿಕೊಂಡ ಆಹಾರ ಪದ್ಧತಿ ನಮ್ಮಿಂದ ಏನೆಲ್ಲ ಮಾಡಿಸುತ್ತೆ. ಹಾಗಾದ್ರೆ ನಾವು ಏನಾದ್ರು ಮಾಡಬೇಕಾದ್ರೆ ನಮಗೆ ಒಂದು ನಿರ್ದಿಷ್ಟ ಬಯಕೆ ಅಥವಾ ಒಂದು ಗುರಿ ಇರುತ್ತೆ. ನಾವು ಯಾವುದೇ ಕೆಲಸನ ಸುಮ್ಮನೆ ಮಾಡೋದಿಲ್ಲ. ಯಾವ ಕೆಲಸ ಮಾಡಬೇಕಾದ್ರೆ ಆ ಕೆಲಸದ ಹಿಂದೆ ಒಂದು ಆಸೆ ಅಥವಾ ಆಸಕ್ತಿ, ಒಂದು ಬಯಕೆ ಇರುತ್ತೆ. ಅದು ಯಾವುದು ಇಲ್ಲದೆ ಹೋದರೆ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಕೆಲಸ ಇರಲಿ, ಒಂದು ಪುಸ್ತಕ ಓದೋದಿರ್ಬೋದು, ನ್ಯೂಸ್ ಪೇಪರ್ ಓದೋದಿರ್ಬೋದು, ದೇವ್ರ ಪೂಜೆ ಮಾಡೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಮನೆ ಕ್ಲೀನ್ ಮಾಡೋದಿರ್ಬೋದು, ನಾವು ಯಾವುದೇ ಕೆಲಸದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಾಗ ನಮ್ಮಲ್ಲಿ ಒಂದು ಉದ್ದೇಶ ಇರುತ್ತೆ. ನಾವು ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ನಮ್ಮ ಮನೆಯನ್ನು ನಾವು ಚೆನ್ನಾಗಿ ಇಟ್ಕೋತೀವಿ ಅನ್ನೋದು ಒಂದು ಉದ್ದೇಶ. ನ್ಯೂಸ್ ಪೇಪರ್ ಓದ್ತಾ ಇದ್ದೀವಿ ಅಂತಂದರೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಆಗು ಹೋಗು ಏನು ಅನ್ನೋದು ತಿಳ್ಕೋಬೇಕು ಅನ್ನೋದು ಒಂದು ಆಸೆ. ಹೀಗೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಅಲ್ಲಿ ಒಂದು ನಿರ್ದಿಷ್ಟ ಬಯಕೆ ಇರುತ್ತೆ, ಒಂದು ಆಸೆ ಇರುತ್ತೆ, ಆಸಕ್ತಿ ಇರುತ್ತೆ. ಅದಿಲ್ಲದೆ ಹೋದರೆ ನಮ್ಮ ಕೈನಲ್ಲಿ ಕೆಲಸ ಮಾಡ್ಸೋಕ್ಕೆ ಆಗೋದೇ ಇಲ್ಲ. ಸೊ ಆ ಬಯಕೆಗಳು ಕೆಲವು ಸಲ ನಮಗೆ ಗೊತ್ತಾಗತ್ತೆ, ಕೆಲವು ಸಲ ನಮಗೆ ಗೊತ್ತಾಗೋದಿಲ್ಲ. ರೊಟೀನಾಗಿ ಮಾಡ್ತೀವಿ. ಬೆಳಗ್ಗೆ 7 ಗಂಟೆಗೆ ಪೇಪರ್ ಬಂತು, ಓದ್ತೀವಿ. ಆದರೆ ನಮಗೆ ಗೊತ್ತಿಲ್ಲದೆ ಇರೋಂತಹ ಆಸೆ ಯಾವುದು ಅಂತಂದರೆ ನಾನು ಪೇಪರ್ನ ಓದಬೇಕು ಅನ್ನೋದು ನನಗೆ ಅದು ತಿಳಿಸ್ಕೊಡೋದಿಲ್ಲ. ಬಟ್ ಅದು ಒಂದು ರೊಟೀನ್ ಆಗೋಗಿರುತ್ತೆ. ಅದು ಸುಪ್ತವಾಗಿ ನಮ್ಮಲ್ಲಿ ಅಡಗಿ ಕುಳಿತಿರುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ನಾವು ಯಾಂತ್ರಿಕವಾಗಿ ಮಾಡ್ತಾ ಹೋಗ್ತೀವಿ. ಆದರೆ ಆ ಕೆಲಸದ ಹಿಂದೆ ಆ ಕೆಲಸ ಮಾಡೋದಕ್ಕೆ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶನ ನಾವು ಗುರುತಿಸ್ಬೇಕು. ಯಾವ ಕೆಲಸ ಮಾಡಬೇಕಾದ್ರೂ ಅಲ್ಲಿ ಒಂದು ಸುಪ್ತವಾಗಿ ನಮ್ಮಲ್ಲಿ ಒಂದು ಬಯಕೆ ಅಡಗಿರುತ್ತೆ ಅಂತ ಹೇಳಿದ್ವಿ. ಅಂತಹ ಬಯಕೆಗಳು ನಮಗೆ ಸಡನ್ ಆಗಿ ಈಚೆ ಬರೋದಿಲ್ಲ. ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು ಅಂತಂದ್ರೆ
ಓ ನನಗೆ ಈ ಬಯಕೆ ಇದೆ ಅದಕ್ಕೆ ಇದನ್ನ ಕೆಲಸ ಮಾಡ್ತಾ ಇದ್ದೀನಿ, ಆ ಥರ ನಾವು ಯೋಚನೆ ಮಾಡಕ್ಕೆ ಹೋಗೋದಿಲ್ಲ. ಮಾಡಬೇಕು, ಮಾಡ್ತೀವಿ. ಯಾಕೆ ಮಾಡ್ತಾ ಇದ್ದೀವಿ, ಸಡನ್ನಾಗಿ ಮಾಡಿಬಿಟ್ಟೆ ಅಂತಲೂ ಹೇಳ್ಕೊತೀವಿ ಕೆಲವು ಸಲ. ಆದರೆ ಯಾವ ಕೆಲಸನೂ ನಾವು ಸಡನ್ನಾಗಿ ಮಾಡೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ನಾವು ಮಾಡ್ತಾ ಇದ್ದೀವಿ ಅಂತ. ನಮಗೆ ಹೊರಗಿನ ಪ್ರಪಂಚದ ಸಂಪರ್ಕದಿಂದ ಅಥವಾ ಬೇರೆಯವರ ಮುಖಾಂತರ ಒಂದು ಪ್ರೇರಣೆ ಆಗಿರುತ್ತೆ, ನಮಗದು ಗೊತ್ತಾಗೋದಿಲ್ಲ, ನಮ್ಮ ಗಮನಕ್ಕೆ ಅದು ಡೈರೆಕ್ಟಾಗಿ ಬರೋದಿಲ್ಲ. ನಾವು ಬೇಕಾದಷ್ಟು ಸಲ ನಾವು ನಮ್ಮ ಮಕ್ಕಳುಗಳಿಗೆ ಚೆನ್ನಾಗಿ ಓದು, ಹಂಗಿರು, ಹಿಂಗಿರು ಅಂತ ಬೇಕಾದಷ್ಟು ಹೇಳ್ತಾ ಇರ್ತೀವಿ. ಅವ್ರು ನಮ್ಮ ಮಾತು ಕೇಳೋದೇ ಇಲ್ಲ, ಕಿವಿಗೆ ಹಾಕೊಳ್ಳೋದಿಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಇರ್ತಾರೆ. ಆದರೆ ಯಾವುದೋ ಒಂದು ಟೈಮಲ್ಲಿ ಇನ್ಯಾರೋ ಒಬ್ಬರು ಹೇಳಿದಾಗ ಅದನ್ನು ಬಲವಾಗಿ ಹಿಡ್ಕೋತಾರೆ. ಅದನ್ನೇ ನಾವು ಹೇಳಿರ್ತೀವಿ, ಅದನ್ನೇ ಇನ್ನೊಬ್ಬರು ಹೇಳಿದಾಗ ಅವರ ಪ್ರಭಾವಕ್ಕೊಳಗಾಗಿ ಅವರಲ್ಲಿ ಆಸಕ್ತಿ ಉಂಟಾಗುತ್ತೆ. ಹಾಗಾಗಿ ನಾವು ಕೆಲಸ ಏನಾದ್ರು ಮಾಡಬೇಕು ಅಂತಂದರೆ ನಮಗೆ ಒಂದು ಹೊರಗಡೆಯಿಂದ ಒಂದು ಪ್ರೇರಣೆ ಆಗಿರುತ್ತೆ. ಆ ಪ್ರೇರಣೆ ಆಗಿಲ್ಲದೆ ಹೋದರೆ ನಾವು ಯಾವ ಕೆಲಸನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ನಮ್ಮಲ್ಲಿ ಸುಪ್ತವಾಗಿ ಅಡಗಿ ಕುಳಿತ ಆಸೆ ಅಥವಾ ಬಯಕೆಗಳನ್ನ ಹೊರಗಿನಿಂದ ಪ್ರೇರಣೆಯ ಮುಖಾಂತರ ಯಾರೋ ಒಬ್ಬರು ಬಡಿದು ಎಬ್ಬಿಸ್ತಾರೆ ಆ ಬಯಕೆಗಳನ್ನ. ಆ ತರಹ ಅದು ನಮ್ಮಿಂದ ಈಚೆ ಬಂದಾಗ ಅದನ್ನು ನಾವು ಕೆಲಸ, ಕಾರ್ಯ, ಇಂಥ ಕೆಲಸ ಮಾಡಬೇಕು, ಇಂಥ ಪೂಜೆ ಮಾಡಬೇಕು, ಇಂಥ ಅಡುಗೆ ಮಾಡಬೇಕು, ಇಂಥ ಕಡೆ ನಾ ಹೋಗಬೇಕು, ಇದೆಲ್ಲ ನಾನು ಡಿಸೈಡ್ ಮಾಡಿದೆ ಅಂತ ಹೇಳ್ಕೊತೀನಿ. ಆದರೆ ನನಗೆ ಗೊತ್ತಿರೋದಿಲ್ಲ, ಅದು ನನ್ನ ಗಮನಕ್ಕೆ ಬರೋ ಹಾಗೆ ಯಾರ್ದೋ ಪ್ರೇರಣೆ ಆಗೋಗಿರುತ್ತೆ. ಆ ಪ್ರೇರಣೆ ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಅದು ನಮಗೆ ವ್ಯಕ್ತವಾಗಲ್ಲ. ಅದು ಅವ್ಯಕ್ತವಾಗಿ ಸುಪ್ತವಾಗಿ ನಮ್ಮಲ್ಲಿ ಅಡಗಿರುತ್ತೆ ಆ ಆಸೆ. ಆ ಆಸೆ ಈಚೆ ಬರಬೇಕು ಅಂತಂದರೆ ಯಾರೋ ಒಬ್ಬರು ಮಾರ್ಗದರ್ಶನ ಬೇಕು, ಒಬ್ಬರು ಪ್ರೇರಣೆ ಆಗಬೇಕು, ಯಾರೋ ಒಬ್ಬರು ಹೇಳಬೇಕು, ಒಬ್ಬರು ದಾರಿ ತೋರಿಸ್ಬೇಕು. ಈ ಪ್ರೋಸೆಸ್ ಎಲ್ಲ ಆಗ್ತಾ ಇರುತ್ತೆ, ನಮಗೆ ಅದು ಗೊತ್ತಾಗೋದಿಲ್ಲ ಹಾಗೆ. ಸೊ ಹಾಗೆ ಹೊರಬಂದ ಆಸೆ ಅಥವಾ ಬಯಕೆಗಳನ್ನ ಯಾವಾಗ ಅದು ಗಟ್ಟಿಯಾಗಿ ನಮ್ಮಲ್ಲಿ ಬೇರೂರುತ್ತೆ, ಯಾವ ಒಂದು ಬಯಕೆ ಅಥವಾ ಆಸೆ ಇಂಥದ್ದು ನನಗೆ ಬೇಕು, ಇಂಥ ಕೆಲಸ ಮಾಡಬೇಕು ಅನ್ನೋದು ಗಟ್ಟಿಯಾಗಿ ನಮ್ಮಲ್ಲಿ ಬೇರೂರುತ್ತೆ, ಆ ಬೇರೂರಿದ ಬಯಕೆಯನ್ನು ನಾವು ತೀರಿಸ್ಕೊಳ್ದೆ ಹೋದರೆ ನಾವು ತುಂಬ ಅನ್ರೆಸ್ಟ್ ಆಗ್ತೀವಿ. ಅಂತಂದರೆ ನಮಗೆ ಸಮಾಧಾನ ಇರೋದಿಲ್ಲ. ನಾವು ಯಾವುದೋ ಒಂದು ಬೇಕು ಅನ್ನೋದು ನಮಗೆ ಗೊತ್ತಾದ ಮೇಲೆ ಅದನ್ನು ಪಡ್ಕೊಳ್ಳೋ ಪ್ರಯತ್ನ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದರೆ ಅದು ನನಗೆ ಸಿಗೋವರೆಗೂ ನನಗೆ ಸಮಾಧಾನ ಇರೋದಿಲ್ಲ. ಅದನ್ನು ಪಡ್ಕೊಳ್ಳೇಬೇಕು, ಹೇಗಾದರೂ ಮಾಡಿ, ಏನಾದರೂ ಆಗಲಿ ನನಗದು ಬೇಕು. ಯಾಕದು ಬೇಕು ಅಂತಂದರೆ ಅದು ಮುಂಚೆನೇ ನನ್ನಲ್ಲಿ ಬೇಕಾಗಿದೆ ಅನ್ನೋದು ಗೊತ್ತಾಗಿರೋದಿಲ್ಲ. ಅದು ಇರುತ್ತೆ, ನನ್ನಲ್ಲಿ ಅಡಗಿ ಕುಳಿತಿರುತ್ತೆ. ಅದು ಪ್ರೇರಣೆಯ ಮುಖಾಂತರ ಹೊಡೆದು ಅದನ್ನು ಎಪ್ಪಿಸಿ ಎಚ್ಚರ ಮಾಡ್ತಾರೆ. ಆ ಎಚ್ಚರವಾದ ಆಸೆ ಅಥವಾ ಬಯಕೆ ನಮ್ಮಿಂದ ಒಂದೇ ಸಲ ಈಚೆ ಬರುತ್ತೆ, ಸ್ಫೋಟ ಆಗತ್ತೆ. ಹಾಗೆ ಸ್ಫೋಟವಾದ ಬಯಕೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ನಾವು ಅನೇಕ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ನಾವು ಮಾಡೋ ಎಲ್ಲ ಕೆಲಸಗಳು ಒಂದು ಬಯಕೆಗಳನ್ನ ಪೂರೈಸ್ಕೋಬೇಕು ಅಂತಂದರೆ, ಅದನ್ನು ಪಡ್ಕೋಬೇಕು ಅನ್ನೋ ಒಂದು ಇಂಟೆನ್ಸಿಟಿ ಅಂತಂದರೆ ಅದರ ತೀವ್ರತೆ, ಅದರ ಒತ್ತಡ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಮೇಲೆ ಅದರ ಫಲ ನಮಗೆ ಸಿಗತ್ತೆ. ಏನೋ ಅನ್ನಿಸ್ತು, ಮಾಡಿದೆ, ಸಿಕ್ಕಿದ್ರೆ ಸಿಕ್ಕಲಿ, ಬಿಟ್ಟರೆ ಬೇಡ, ನೋಡೋಣ, ಟ್ರೈ ಅಂತೂ ಮಾಡ್ತೀನಿ ಅಂತಂದರೆ ಅಲ್ಲಿ ಅದು ಬೇಕು ಅನ್ನೋ ಒಂದು ತೀವ್ರತೆ ಇರೋದಿಲ್ಲ. ಸುಮ್ಮನೆ ಟ್ರೈ ಮಾಡೋಣ, ಅದು ಬಯಕೆ ಅಲ್ಲ, ಅದು ಆಸೆ ಅಲ್ಲ. ಸುಮ್ಮನೆ ಕೂತಿರೋ ಬದಲು ಮಾಡ್ತೀನಿ, ಬಂದರೆ ಬರಲಿ, ಬಿಟ್ಟರೆ ಬಿಡಲಿ. ಅದು ಬಯಕೆನೂ ಅಲ್ಲ, ಆಸೆನೂ ಅಲ್ಲ, ಆಸಕ್ತಿನೂ ಅಲ್ಲ, ಕಾಟಾಚಾರ ಅಂತೀವಲ್ಲ ಅದು. ಆದರೆ ನನಗೆ ಯಾವ ಒಂದು ವಸ್ತು ಅಥವಾ ವಿಚಾರದ ಮೇಲೆ ಆಸಕ್ತಿ ಜಾಸ್ತಿ ಆಗಿ ಅದು ಪಡೆದುಕೊಳ್ಳೇಬೇಕು ಅನ್ನೋ ಒಂದು ತೀವ್ರತೆ ನನ್ನನ್ನು ಕಾಡಕ್ಕೆ ಶುರು ಮಾಡುತ್ತೆ. ಆ ಬಯಕೆ ಅಷ್ಟು ನನ್ನನ್ನು ಕಾಡಕ್ಕೆ ಶುರು ಮಾಡಿದಾಗ ಅದನ್ನು ಪಡ್ಕೊಳ್ಳದೆ ಹೋದರೆ ನನಗೆ ಸಮಾಧಾನ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ನಾನು ಬಂದಾಗ ಶತಾಯಗತಾಯ ಅದನ್ನು ಪಡ್ಕೊಳ್ಳೋದಕ್ಕೆ ನಾನು ನಾನಾ ಕಾರ್ಯಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೋತೀನಿ. ದೈಹಿಕವಾಗಿ, ಮಾನಸಿಕವಾಗಿ, ಬೇರೆಯವರ ಸಹಾಯ ಪಡೆದು, ಬೇರೆಯವರ ಮಾರ್ಗದರ್ಶನ ಪಡೆದು ಅದನ್ನು ಒದಗಿಸಿಕೊಳ್ಳುವ ಪ್ರಯತ್ನದಲ್ಲಿ ನಾನು ನನ್ನನ್ನು ತೊಡಗಿಸ್ಕೋತೀನಿ. ಹಾಗೆ ನಾನು ತೊಡಗಿಸ್ಕೊಂಡಾಗ ಅದು ಉತ್ತಮವಾದ ಬಯಕೆ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದ ಬಯಕೆ ಇದ್ರೂ ಅದು ಉತ್ತಮನೋ ಅಲ್ವೋ ಅನ್ನೋದು ನನಗೆ ಆ ಕ್ಷಣದಲ್ಲಿ ಗೊತ್ತಾಗೋದಿಲ್ಲ. ಆದರೆ ನನಗೆ ಅದು ಬೇಕು, ಅದು ನನಗೆ ಸಿಗಬೇಕು ಅನ್ನೋದ್ರಿಂದ ಅದನ್ನ ಉತ್ತಮ ಅಂತ ನಾನು ಅನ್ಕೊಂಡ್ಬಿಟ್ಟಿರ್ತೀನಿ. ಹಾಗೆ ಉತ್ತಮವಾದ ಬಯಕೆ ನನ್ನಿಂದ ಹೊರಬಂದು ನನ್ನನ್ನು
ಸುಪ್ತ ಮನಸ್ಸಿನಲ್ಲಿ ಅಡಗಿದ್ದ ಆ ಬಯಕೆ ಸ್ಫೋಟವಾಗಿ ಹೊರಬಂದಾಗ ಅದನ್ನು ಪಡ್ಕೊಳ್ಳೋದಕ್ಕೆ ನಾನು ಮಾಡೋ ಅನೇಕ ಕಾರ್ಯಗಳಲ್ಲಿ ನನಗೆ ಯಶಸ್ಸು ಸಿಗಬೇಕು ಅಂತಂದ್ಬಿಟ್ಟು ನಾನು ಏನು ಮಾಡ್ತೀನಿ, ನನಗೆ ಕಾಣದ ಒಂದು ಶಕ್ತಿನ ನಾನು ಆರಾಧನೆ ಮಾಡ್ತೀನಿ. ಯಾವಾಗ ಒಂದು ಬಯಕೆಯ ಒತ್ತಡ ನನ್ನಲ್ಲಿ ಜಾಸ್ತಿಯಾಗಿ ಅದು ನನಗೆ ಸಿಗಬೇಕು ಅನ್ನೋ ಒಂದು ತೀವ್ರತೆ ಜಾಸ್ತಿ ಆದಾಗ ನಾನು ನನ್ನ ಶಕ್ತಿಯ ಜೊತೆಗೆ, ನನ್ನ ಬುದ್ಧಿಶಕ್ತಿಯ ಜೊತೆಗೆ ಮತ್ತೊಂದು ಶಕ್ತಿಯನ್ನ ಆರಾಧನೆ ಮಾಡ್ತೀನಿ. ಯಾಕೆ ಅಂತಂದರೆ ಹೇಗಾದರೂ ಸರಿ ನನಗದು ಬೇಕು ಅನ್ನೋದು ಇದ್ಮೇಲೆ ನಾನು ನನ್ನ ಶಕ್ತಿಯ ಜೊತೆಗೆ ಬೇರೆ ಶಕ್ತಿನ ನಾನು ಯಾವಾಗ ಉಪಯೋಗಿಸೋಕ್ಕೆ ಶುರು ಮಾಡ್ತೀನಿ, ಆ ಇನ್ನೊಂದು ಶಕ್ತಿಗೆ ನಾನು ಒಂದು ಹೆಚ್ಚಿನ ಸ್ಥಾನಮಾನ ಕೊಡ್ತೀನಿ. ನನ್ನ ಶಕ್ತಿಲೇ ಆಗತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಇನ್ನೊಂದು ಶಕ್ತಿಯ ಮೇಲೆ ಅವಲಂಬಿತ ಆಗ್ತೀನಿ. ನಾನು ಅವಲಂಬಿತ ಆದಾಗ ನನಗೆ ಅನಿಸುತ್ತೆ ಈ ಶಕ್ತಿಗಿಂತ ಆ ಶಕ್ತಿನಲ್ಲಿ ಹೆಚ್ಚು ನನಗೆ ಯಶಸ್ಸು ಸಿಗತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಬೇರೂರಿರುತ್ತೆ. ಸೊ ಯಾವಾಗ ನಾನು ಹೊರಗಿನ ಆ ಕಾಣದ ಶಕ್ತಿನ ಆರಾಧನೆ ಮಾಡ್ತೀನಿ, ಮನಸ್ಸಿನಲ್ಲಿ ಅದಕ್ಕೆ ಒಂದು ಸ್ಥಾನಮಾನ ಕೊಟ್ಟು ಪೂಜನೀಯ ಗೌರವ, ವಿನಯ, ನಂಬಿಕೆ, ಶ್ರದ್ಧೆಯನ್ನು ಹೆಚ್ಚು ಹೆಚ್ಚು ತೋರಿಸ್ತಾ ಬರ್ತೀನಿ. ಹೆಚ್ಚು ಹೆಚ್ಚು ತೋರಿಸ್ತಾ ಬರುವಂತಹ ಆಚರಣೆಯನ್ನ ಪೂಜೆ ಅಥವಾ ಯಜ್ಞ ಅಥವಾ ತಪಸ್ಸು ಅಂತ ಕರಿತೀವಿ. ಯಾವ ಕೆಲಸ ನಾನು ಶುರು ಮಾಡೋದಕ್ಕೆ ಮುಂಚೆ ಈ ಕೆಲಸ ನನಗಾಗಲಿ, ಇಂಥದ್ದು ನನಗೆ ಸಿಗಲಿ ಅಂತ ನಾನು ಬೇಡ್ಕೋತೀನಿ, ಪ್ರಾರ್ಥನೆ ಮಾಡ್ತೀನಿ. ಆ ಪ್ರಾರ್ಥನೆ ಅಥವಾ ಬೇಡ್ಕೊಳ್ಳೋ ರೀತಿ, ಆ ಕಾರ್ಯ ಮಾಡೋದಕ್ಕೆ ಮುಂಚೆ ಇನ್ನೊಂದು ಶಕ್ತಿಯನ್ನು ನಾನು ಆವಾಹನೆ ಮಾಡಿಕೊಂಡು ಆರಾಧನೆ ಮಾಡ್ತೀನಲ್ಲ, ಅದನ್ನು ಯಜ್ಞ ಅಂತ ಕರಿತೀವಿ. ಅದಕ್ಕೆ ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೂ ನಾವು ಈ ಪದನ ಉಪಯೋಗಿಸ್ತೀವಿ. ಎಕ್ಸಾಮ್ ಹತ್ರ ಬಂದಾಗ ಒಂದು 2-3 ಗಂಟೆ ಟೈಮ್ ಕೂತು ಜಾಗದಲ್ಲೇ ಕೂತು ಯಜ್ಞ ಮಾಡ್ದಂಗೆ ಮಾಡಬೇಕು ನೀನು ವಿದ್ಯಾಭ್ಯಾಸ ಅಂತ ಹೇಳ್ತೀವಿ ಅಲ್ವಾ. ನಾವೇನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಹೆದರ್ಕೋಬೇಡ, ಧೃತಿ ಕೆಡಬೇಡ, ಒಂದು ತಪಸ್ಸು ಅಂತ ತಿಳ್ಕೊ, ಒಂದು ಯಜ್ಞ ಅಂತ ತಿಳ್ಕೊ, ಮಾಡು. ನೀನು ಯಜ್ಞ ಭಾವನೆಯಿಂದ ಮಾಡಿದ್ರೆ ನಿನಗೆ ಯಶಸ್ಸು ಸಿಗತ್ತೆ ಅಂತ ನಾವು ಹೇಳ್ತೀವಿ. ಯಾಕೆ ಇದನ್ನು ಯಜ್ಞ ಭಾವನೆ ಅಂತ ಕರಿತೀವಿ ಅಂತಂದರೆ, ನಾನು ಎಷ್ಟೇ ಶಕ್ತಿವಂತನಾಗಿದ್ರೂ ನನಗದು ಸಿಗತ್ತೋ ಇಲ್ವೋ ಅನ್ನೋ ಒಂದು ಅನುಮಾನ ನನ್ನಲ್ಲಿ ಕಾಡಿದ್ರಿಂದ ನನಗೆ ಅದು ಬೇಕೇ ಬೇಕು ಅಂತಂದಾಗ ನಾನು ನನ್ನ ಶಕ್ತಿಯ ಜೊತೆಗೆ ಇನ್ನೊಂದು ಶಕ್ತಿನ ನಾನೇ ಅದನ್ನು ನಂಬುತ್ತೀನಿ. ಆ ಶಕ್ತಿಯಿಂದ ನಾವು ಪರಮಾತ್ಮ, ದೇವರು, ದೈವ, ನನ್ನ ಗುರು ಈ ರೀತಿ ನಾವು ಕರಿತೀವಿ, ನನ್ನ ಇಷ್ಟ ದೇವತೆ. ಯಾವಾಗ ನಾನು ನನ್ನ ಶಕ್ತಿನ ಆ ಶಕ್ತಿ ಜೊತೆ ಸೇರಿಸಿ ಶ್ರದ್ಧೆಯಿಂದ ಶಾಸ್ತ್ರಗಳು ಹೇಳಿರೋ ರೀತಿನಲ್ಲಿ ನಾವೊಂದು ಆಚರಣೆಗೆ ತರ್ತೀನಿ, ಅದನ್ನು ಯಜ್ಞ ಅಂತ ಕರಿತೀವಿ. ಪರಮಾತ್ಮ ಇಲ್ಲಿ ಅದನ್ನು ಹೇಳ್ತಾನೆ, ನಮ್ಮ ಬೆಳವಣಿಗೆಗೆ ನಮ್ಮ ಸ್ಥಿರವಾದ ಮನಸ್ಸು ಮತ್ತು ನಿರ್ಮಲದ ಮನಸ್ಸಿನ ಜೊತೆಗೆ ನಮ್ಮ ಗುಣಗಳು ಹೇಗೆ ನಮ್ಮನ್ನು ಬೆಳೆಸತ್ತೆ, ಯಾವ ಗುಣಗಳನ್ನ ನಾವು ಗುರುತಿಸ್ಕೊಂಡು ನಾವು ಹೇಗೆ ಬೆಳಿಬೇಕು, ಯಾವ ಗುಣಗಳ ಪ್ರಭಾವಕ್ಕೆ ಒಳಗಾದರೆ ನಾವು ಸಾತ್ವಿಕ ರೀತಿಯಿಂದ ಇರ್ತೀವಿ, ಇದೆಲ್ಲ ತಿಳಿಸ್ತಾ ನಮ್ಮ ಬೆಳವಣಿಗೆಗೆ ಆಹಾರ ಪದ್ಧತಿನೂ ಮುಖ್ಯ ಅಂತಲೂ ಗೊತ್ತಾಯಿತು. ಆಹಾರ ಪದ್ಧತಿಯ ಮುಖಾಂತರ ಬೆಳೆದ ನಾವು ಪಡ್ಕೊಳ್ಳುವಂತಹ ಯಶಸ್ಸಿಗೆ ನಾವು ಆಚರಣೆಗೆ ತರೋ ವಿಧಾನನ ಯಜ್ಞ ಅಂತ ಕರಿತೀವಿ. ಇಂತಹ ಯಜ್ಞನ ಯಾರು ಬೇಕಾದರೂ ಮಾಡ್ಬೋದು. ಇವ್ರು ಮಾಡ್ಬೋದಾ, ಅವ್ರು ಮಾಡ್ಬೋದಾ? ಯಾವ ಮನುಷ್ಯ ತನಗೆ ಇಂಥದ್ದು ಬೇಕು ಅನ್ನೋ ಒಂದು ಬಯಕೆಯಿಂದ ಕೆಲಸ ಮಾಡ್ತಾನೆ, ಅವನು ಯಜ್ಞ ಮಾಡೋದಕ್ಕೆ ಅರ್ಹ. ಅವನು ಹೇಗೆ ಮಾಡ್ತಾನೆ ದಟ್ ಈಸ್ ಡಿಫ್ರೆಂಟ್. ಆದರೆ ಪ್ರತಿ ಒಬ್ಬರೂ ಈ ಪೂಜೆ, ಈ ಯಜ್ಞ, ಈ ತಪಸ್ಸು, ಈ ಶ್ರದ್ಧೆ, ಈ ಆಚರಣೆಗೆ ಪ್ರತಿ ಒಬ್ಬರೂ ಅರ್ಹರು. ನಾನು ಮಾಡ್ಬೋದು, ನಾನು ಮಾಡೋ ಹಾಗಿಲ್ವೋ, ನನಗಿದು ಗೊತ್ತಿಲ್ಲ, ಆ ರೀತಿ ಏನೂ ಇಲ್ಲ. ಯಾಕೆ ಅಂತಂದರೆ ಬೇಕಾಗಿರೋ ವಸ್ತು ವಿಚಾರ ನಮಗಿದು ಬೇಕು ಅಂತಂದಮೇಲೆ ನಾವು ಪರಮಾತ್ಮನ ಮೊರೆ ಹೋಗೋದಕ್ಕೆ ನಮಗೆ ಅಷ್ಟು ಅರ್ಹತೆ ಇದ್ದೇ ಇದೆ. ಹಾಗಾಗಿ ಈ ಯಜ್ಞನ
ಯಾರು ಬೇಕಾದ್ರೂ ಮಾಡ್ಬೋದು. ಯಾರು ಅಂತಂದ್ರೆ ನಮ್ಮಲ್ಲಿ 3 ಗುಣಗಳ ವ್ಯಕ್ತಿ ಬಿಟ್ರೆ 4ನೇ ಗುಣದ ವ್ಯಕ್ತಿ ಯಾರೂ ಇಲ್ಲ. ಸಾತ್ವಿಕ ಆಗಿರಬೇಕು, ಅಥವಾ ರಜೋಗುಣದ ಮನುಷ್ಯ ಆಗಿರಬೇಕು, ಅಥವಾ ತಮೋಗುಣದ ಮನುಷ್ಯ ಆಗಿರಬೇಕು. ಈ 3 ಇಲ್ಲ ಅಂತಂದ್ರೆ ಅವನು ಪರಮಾತ್ಮನೇ. ಸೊ ಮನುಷ್ಯನಲ್ಲಿ ಈ 3 ಗುಣದ ಯಾವ ವ್ಯಕ್ತಿ ಬೇಕಾದ್ರೂ ಯಜ್ಞಕ್ಕೆ ಅರ್ಹ ಅಂತಂದ್ರೆ ಆ ಯಜ್ಞದ ಆಚರಣೆ ಹೇಗಿರುತ್ತೆ, ಆ ಯಜ್ಞದ ಉದ್ದೇಶ ಹೇಗಿರುತ್ತೆ, ಆ ಯಜ್ಞ ಏನು, ಸಾತ್ವಿಕ ಯಜ್ಞ ಏನು, ರಾಜಸಿಕ ಯಜ್ಞ ಯಾವುದು, ತಾಮಸಿಕ ಯಜ್ಞ ಯಾವುದು, ಯಜ್ಞದ ಉದ್ದೇಶ, ಯಜ್ಞ ಮಾಡೋದಕ್ಕೆ ಪ್ರತಿಯೊಬ್ಬರು ಅರ್ಹರು ಅಂತಂದ್ರೆ ಅವ್ರು ಮಾಡೋ ರೀತಿ, ನೀತಿ, ವಿಧಾನ, ಆಚರಣೆ ಮಾತ್ರ ಬೇರೆ ಬೇರೆ ಇರುತ್ತೆ, ಉದ್ದೇಶ ಒಂದೇ ಇರುತ್ತೆ. ಏನು ಅಂತಂದ್ರೆ ಇಂಥದ್ದು ಪಡ್ಕೋಬೇಕು ನಾನು ಅನ್ನೋದು. ಹಾಗಾದ್ರೆ ಆ ಯಜ್ಞ ಯಾವ ತರ ಇರುತ್ತೆ ಅದನ್ನ ನೋಡೋಣ. ಇದು ಕೂಡ ಭಗವದ್ಗೀತೆಯ 17ನೇ ಅಧ್ಯಾಯ, ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ, ಶ್ಲೋಕ 11. ಒಂದ್ಸಲಿ ಹೇಳ್ತೀನಿ, ಎಲ್ಲ ಹೇಳಿ. ಅಫಲಾಕಾಂಕ್ಷಿಭಿರ್ಯಜ್ಞಃ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾದಾಯ ಸ ಸಾತ್ವಿಕ. ಅಫಲಾಕಾಂಕ್ಷಿಭಿರ್ಯಜ್ಞಃ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾದಾಯ ಸ ಸಾತ್ವಿಕಃ. ಫಲವನ್ನು ನಿರೀಕ್ಷಿಸದೆ ವಿದ್ಯುಕ್ತವಾಗಿ ಮಾಡತಕ್ಕದ್ದು, ಕೇವಲ ನಮ್ಮ ಮನಸ್ಸಿನ ಸಮಾಧಾನದಿಂದ, ಅಂದರೆ ನಮ್ಮ ಚಿತ್ತದ ಶುದ್ಧಿಗಾಗಿ ನಾವು ಯಾವ ಯಜ್ಞ ಮಾಡ್ತೀವಿ ಅಂತಹ ಯಜ್ಞನ ಸಾತ್ವಿಕ ಯಜ್ಞ ಅಂತ ಕರಿತೀವಿ. ಅಫಲಾಕಾಂಕ್ಷಿಭಿಹಿ ಅಂತಂದ್ರೆ ಏನು? ಅಫಲಾಕಾಂಕ್ಷಿಭಿಹಿ ಅಂತಂದ್ರೆ ಯಾವುದೇ ರೀತಿಯ ಪ್ರತಿಫಲಾಕ್ಷೆಯನ್ನು ಕೋರದೆ, ನಾನು ಇಂಥದ್ದು ಮಾಡ್ತೀನಿ, ನಂಗೆ ಇಂಥದ್ದು ಕೊಡು, ನನಗೆ ಇಂಥದ್ದು ಬೇಕು, ಆ ರೀತಿ ಅಪೇಕ್ಷೆ ಪಡದೆ, ನನಗೆ ಪ್ರತಿಫಲ ಬೇಕು, ನಾನು ಮಾಡೋ ಕೆಲಸಕ್ಕೆ ನನಗೊಂದು ಫಲ ಬೇಕು, ಇಂಥದ್ದೇ ಬೇಕು ಅನ್ನೋ ಯಾವ ಅಪೇಕ್ಷೆಯನ್ನು ನಿರೀಕ್ಷಿಸದೆ ಮಾಡೋ ಅಂಥದ್ದು, ಇದನ್ನ ಅಫಲಾಕಾಂಕ್ಷಿಭಿಹಿ ಅಂತ ಹೇಳ್ತಾರೆ. ವಿಧಿದೃಷ್ಟಯ ಯುಜ್ಯತೆ ಅಂತ ಹೇಳ್ತಾರೆ. ಏನು ಹಂಗಂತೆ ಅಂತಂದ್ರೆ, ವಿಧಿದೃಷ್ಟಿಯ ಯುಜ್ಯತೆ ಅಂತಂದ್ರೆ ವಿದ್ಯುಕ್ತವಾಗಿ ಅಂತಂದ್ರೆ, ವಿದ್ಯುಕ್ತ ಅಂತಂದ್ರೆ ವೇದಗಳು ಹೇಳಿರೋ ರೀತಿಯಲ್ಲಿ, ವೇದಗಳು ಉಕ್ತ ಅಂತಂದ್ರೆ ಹೇಳಿರೋದು, ವೇದಗಳು ಹೇಳಿದ ರೀತಿಯಲ್ಲಿ, ಶಾಸ್ತ್ರಗಳು ನಮಗೆ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದಾಗ ಅಂತಂದ್ರೆ, ವೇದ ಏನು ಹೇಳ್ತಿದೆ, ಶಾಸ್ತ್ರ ಏನು ಹೇಳ್ತಿದೆ, ಯಾವ ರೀತಿ ಮಾಡಬೇಕು ಅನ್ನೋ ರೀತಿನಲ್ಲೇ ನಾವು ಹೋದಾಗ, ಆ ರೀತಿ ನಾವು ಕೆಲಸ ಮಾಡಿದಾಗ ಗೋಚರಿಸಿದ ಜ್ಞಾನವು ನಮಗೆ ಯಾವ ಅನುಭವವನ್ನು ಕೊಡುತ್ತೋ ಆ ರೀತಿನಲ್ಲಿ ಯಜ್ಞ ಮಾಡಬೇಕು ಅಂತ ಹೇಳ್ತಾನೆ. ಅಂತಂದ್ರೆ ಎಷ್ಟವ್ಯಂ ಏವ ಇತಿ, ಯಜ್ಞವನ್ನು ಮಾಡುವುದಕ್ಕಾಗಿಯೇ ಯಜ್ಞವನ್ನು ಮಾಡೋದು ಅಂತಂದ್ರೆ ಇದು ನನ್ನ ಕರ್ತವ್ಯ ಅಷ್ಟೇ. ಈ ಯಜ್ಞ ಮಾಡೋದು ಅನ್ನೋದು ನನ್ನ ಕರ್ತವ್ಯ. ನನ್ನ ಯಾವಾಗಲೂ ಕೆಲಸಕ್ಕೂ ಕರ್ತವ್ಯಕ್ಕೆ ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ಕರ್ತವ್ಯ ಅನ್ನುವಂಥದ್ದು ನಾನು ಮಾಡಲೇಬೇಕಾದ್ದು, ಇದು ನನ್ನ ಧರ್ಮ, ಧರ್ಮದ ನೆರಳಲ್ಲಿ ಬರುವಂತಹದ್ದು ಕರ್ತವ್ಯ. ಕೆಲಸ ಅನ್ನೋದು ಆಸೆ ಆಸಕ್ತಿಗಳಿಗೆ ಸಂಬಂಧಪಟ್ಟಿದ್ದು, ಕರ್ತವ್ಯ ಅನ್ನೋದು ಧರ್ಮದ ನೆರಳಲ್ಲಿ ಬರುವಂತಹದ್ದು. ಸೊ ಯಜ್ಞವನ್ನು ಮಾಡಲೇಬೇಕು ಅನ್ನೋ ಯಜ್ಞ ಧೋರಣೆ ಅಂತ ಹೇಳ್ತಾರೆ ಇದನ್ನ. ಅಂತಂದ್ರೆ ಈ ಕೆಲಸ ನಾನು ಮಾಡಲೇಬೇಕು, ಇದು ನನ್ನ ಕರ್ತವ್ಯ ಅಂತಂದ್ರೆ, ಈಗ ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಅದು ಕೆಲಸ ಅಲ್ಲ, ಅದು ಕರ್ತವ್ಯ. ಆಫೀಸಲ್ಲಿ ಹೋಗಿ ದುಡಿಯೋದು ಕೆಲಸ, ಸಂಪಾದನೆ ಮಾಡೋದು ಕೆಲಸ. ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಕೆಲಸ ಅಲ್ಲ, ಅದು ಕರ್ತವ್ಯ. ಮಗನಾಗಿ, ಮಗಳಾಗಿ, ಮಕ್ಕಳಾಗಿ ನಾವು ಮಾಡಲೇಬೇಕಾಗಿರುವಂತಹ ಕೆಲಸ ಇದು. ಸೊ ಇಂಥದ್ದನ್ನ ಕರ್ತವ್ಯ ಅಂತ ಕರೀತಾರೆ. ಮಕ್ಕಳನ್ನ ನೋಡ್ಕೋಬೇಕು, ಯಾಕೆಂತಂದ್ರೆ ಅವ್ರು ಇನ್ನೂ ಜ್ಞಾನ ಇರೋದಿಲ್ಲ, ಪ್ರಪಂಚದ ಜ್ಞಾನ ಇರೋದಿಲ್ಲ. ಅವ್ರನ್ನ ಬೆಳೆಸಿ ತಿದ್ದಿ ತೀಡಿ ಜಗತ್ತಿಗೆ ಅವ್ರನ್ನ ಪರಿಚಯ ಮಾಡಿಕೊಟ್ಟು ಸಮಾಜಕ್ಕೆ ಒಂದು ಅವ್ರ ಆಸ್ತಿ ಆಗೋ ಹಾಗೆ ಮಾಡಬೇಕು. ಅದು ನಮ್ಮ ಕರ್ತವ್ಯ, ಅದು ಕೆಲಸ ಅಲ್ಲ. ಮಕ್ಕಳನ್ನ ನೋಡ್ಕೊಳ್ಳೋದು ಕೆಲಸ ಅಲ್ಲ, ಅದು ಕರ್ತವ್ಯ. ಸೊ ಹೀಗೆ
ಯಜ್ಞ ಮಾಡಲೇಬೇಕು ಅನ್ನೋ ಮನಸ್ಸಿಗೆ ಬಂದಾಗ, ಆ ಯಜ್ಞನ ಮಾಡಲೇಬೇಕು ಅನ್ನೋ ಒಂದನ್ನ ಧೋರಣೆ ನಮಗೆ ಬಂದಾಗ ಅದು ಯಜ್ಞ ಧೋರಣೆ ಅಂತ ಕರೀತೇವೆ. ಇದನ್ನ ಯಜ್ಞ ಮಾಡಬೇಕು ಅನ್ನೋ ಧೋರಣೆನೇ ನನ್ನ ಯಜ್ಞ ಧೋರಣೆ. ಇದು ಎಸ್ತವ್ಯಂ ಏವ ಇಜ್ಜತೆ ಅಂತ ಹೇಳ್ತಾರೆ ಇದಕ್ಕೆ. ಅಂತಹ ಧೋರಣೆ ಯಾವಾಗ ಬರುತ್ತೆ ಅಂತಂದ್ರೆ, ನಾವು ಮಾಡೋ ಕೆಲಸ ಶ್ರೇಷ್ಠವಾಗಿದೆ, ಗೌರವವಾಗಿದೆ, ಪೂಜನೀಯವಾಗಿದೆ, ಇದು ಪರಮಾತ್ಮನಿಗೆ ಸಲ್ಲೋ ಅಂಥದ್ದು. ಪರಮಾತ್ಮನಿಗೆ ಸೇರಬೇಕಾದ್ರೆ ಅಲ್ಲಿ ನನಗೆ ಇಂಥದ್ದು ಬೇಕು ಅಂತ ನಾನು ಕೇಳಬಾರ್ದು. ಕೇಳಿದ್ರೆ ಏನಾಗುತ್ತೆ, ಪರಮಾತ್ಮನಿಗೆ ನಾನು ಇದು ನಿನಗೆ ಕೊಡ್ತೀನಿ, ನೀನು ನನಗೆ ಅದನ್ನು ಕೊಡು ಅಂತಂದ್ರೆ ವ್ಯಾಪಾರ. ಪರಮಾತ್ಮನ ಜೊತೆ ನಾವು ಬಿಸ್ನೆಸ್ ಮಾಡ್ದಂಗೆ ಆಗೋದು. ಪರಮಾತ್ಮನಿಗೆ ನಾವು ಕೊಡೋ ಅಂಥದ್ದೇನೂ ಇಲ್ಲ, ಅರ್ಪಿಸ್ಬೇಕು ಅಷ್ಟೇ, ಅರ್ಪಣೆ ಮಾಡಬೇಕು. ಕೊಡೋದಕ್ಕೆ ನಾವು ತಂದಿದ್ದೇನೂ ಇಲ್ಲ, ನಮಗೆ ಕೊಡೋದಕ್ಕೆ ಶಕ್ತಿಯೂ ಇಲ್ಲ. ಪರಮಾತ್ಮನಿಗೆ ಕೊಡೋವಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ. ಇವತ್ತೆಲ್ಲ ನಮ್ಮ ಹತ್ರ ಏನಾರು ಇದೆ ಅಂತಂದರೆ ಅದೆಲ್ಲ ನಾವು ಪರಮಾತ್ಮನಿಂದ ಪಡ್ಕೊಂಡಿರೋದು. ಸೊ ಪರಮಾತ್ಮನಿಂದ ಪಡ್ಕೊಂಡಿರೋದನ್ನ ಪರಮಾತ್ಮನಿಗೆ ಕೊಡೋದಲ್ಲ, ಪರಮಾತ್ಮನಿಗೆ ಅರ್ಪಣೆ ಮಾಡೋದು. ಇದೆಲ್ಲ ನಿಂದೆ, ನೀನು ನನ್ನ ಉಪಯೋಗ ಕೊಟ್ಟಿದ್ಯಾ, ಉಪಯೋಗಿಸ್ತಾ ಇದ್ದೀನಿ, ಆನಂದವಾಗಿದ್ದೀನಿ, ಇದನ್ನ ಮತ್ತೆ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಇದು ಯಜ್ಞ ಧೋರಣೆ, ಇದು ಯಜ್ಞ ಭಾವ. ಇದನ್ನ ಪೂಜೆ ಅಂತ ಕರೀತಾರೆ. ಮನಸ್ಸಮಾಧಾಯ ಅಂತ ಹೇಳ್ತಾರೆ. ಮನಸ್ಸಮಾಧಾಯ ಅಂದ್ರೆ ಮನಸ್ಸಿನ ಸಮಸ್ಥಿತಿ, ಮನಸ್ಸಿನ ಸಮಾಧಿಯ ಸ್ಥಿತಿ. ಅಂತಂದ್ರೆ ಅಲ್ಲಿ ಇಂಥದ್ದು ಕಡಿಮೆ ಇದೆ, ಇಂಥದ್ದು ಜಾಸ್ತಿ ಇದೆ ಅಂತಿಲ್ಲ. ಯಾವುದು ಎಷ್ಟು ಬೇಕೋ ಮನಸ್ಸು ಅಷ್ಟೇ, ಅಲ್ಲಿ ನಿರ್ಮಲತೆ ಶುದ್ಧತೆ ಇದ್ದರೆ ಅದನ್ನು ಸಮಸ್ಥಿತಿ ಅಂತ ಕರೀತಾರೆ. ಅಲ್ಲಿ ಕಲ್ಮಶ ಇದ್ದರೆ, ಆ ಮನಸ್ಸಿನಲ್ಲಿ ಬೇರೆ ಆಸೆಗಳು ವ್ಯಕ್ತವಾಗಿದ್ದರೆ ಅದು ಸಮಸ್ಥಿತಿಯಲ್ಲ. ಸಮಸ್ಥಿತಿಯಲ್ಲಿ ನಾವು ಪ್ರತಿಯೊಂದನ್ನ ಹೇಗೆ ನೋಡಬೇಕು ಹಾಗೆ ನೋಡ್ತೀವಿ, ಯಾವುದು ಹೇಗೆ ನಮಗೆ ಕಾಣಬೇಕು ಅದು ಹಾಗೆ ಕಾಣುತ್ತೆ. ಅಲ್ಲಿ ಯಾವುದು ಹೆಚ್ಚಿಗೆನೂ ಕಾಣೋದಿಲ್ಲ, ಯಾವುದು ಕಡಿಮೆನೂ ಕಾಣೋದಿಲ್ಲ. ಇದನ್ನ ಸಮಸ್ಥಿತಿ ಅಂತ ಕರೀತಾರೆ. ಇದು ಸಮಾಧಾನ. ಮನಸ್ಸಿಗೆ ಸಮಾಧಾನ ಆಯ್ತಾ ಅಂತ ನಾವು ಕೇಳ್ತೀವಿ ಯಾರಿಗಾರ. ಯಾಕೆ ಆ ಥರ ಕೇಳ್ತೀವಿ, ಸಮಾಧಾನ ಆಯ್ತಾ ಅಂತ ಯಾಕೆ ಕೇಳ್ತೀವಿ ಅಂತಂದ್ರೆ, ಯಾವುದೋ ಒಂದು ಸನ್ನಿವೇಶದಲ್ಲಿ ಅವರು ಸಿಕ್ಕಾಕೊಂಡಾಗ ಅವರ ಮನಸ್ಸಿನಲ್ಲಿ ಅವರಲ್ಲಿ ಆ ಏರುಪೇರು ಇರುತ್ತೆ. ಒಳಗಡೆ ಅವ್ರಿಗೆ ಗೊತ್ತು ಏನು ನಡೀತಾ ಇದೆ ಅಂತ. ಯಾರಿಗೂ ಕಣ್ಣು ಕಾಣೋವಂಥದ್ದಲ್ಲ, ಮನಸ್ಸು ಅನ್ನೋದು ಕಣ್ಣು ಕಾಣೋವಂಥದ್ದಲ್ಲ. ಅವರು ಅಷ್ಟು ಡಿಸ್ಟರ್ಬ್ ಆಗಿ ನಮ್ಮ ಹತ್ರ ಬಂದು ಕೂತ್ಕೊಂಡಾಗ ಅವರಿಗೆ ಒಂದು ಸಮಾಧಾನದ ಮಾತು ಬೇಕಾಗಿರುತ್ತೆ, ಧೈರ್ಯ ಬೇಕಾಗಿರುತ್ತೆ. ನಾವು ಒಬ್ಬರನ್ನ ನೋಡಿದಾಗ ಅವ್ರ ಮನಸ್ಸಿನಲ್ಲಿ ಇಷ್ಟು ತೊಳಲಾಟ ಇದೆಯಾ, ಇಷ್ಟೊಂದು ಹೋರಾಟ ಒಳಗಡೆ ಆಂತರಿಕವಾಗಿ ನಡೀತಾ ಇದೆಯಾ, ಇಷ್ಟೊಂದು ಕುಗ್ಗಿದರ, ಇಷ್ಟೊಂದು ಹಿಗ್ಗಿದರ ಇವರು ಅನ್ನೋದು ಏನೂ ಕಾಣೋದಿಲ್ಲ. ನಮ್ಮಂತೆ ನಿಮ್ಮಂತೆ ಆರಾಮಕ್ಕೆ ಬಂದು ಕೂತ್ಕೋತಾರೆ, ಆದರೆ ಒಳಗಡೆ ಯುದ್ಧನೇ ನಡೀತಾ ಇರ್ತದೆ. ಅವ್ರು ಬಾಯಿ ಬಿಟ್ಟು ಹೇಳ್ತಾರೆ, ನನ್ನ ಕೈಲಿ ಆಗ್ತಾ ಇಲ್ಲಪ್ಪ ಅಂತಾರೆ. ಅಂಥ ಸಂದರ್ಭದಲ್ಲಿ ನಾವು ಸಾಂತ್ವನ ಕೊಡ್ತೀವಲ್ಲ, ಧೈರ್ಯವಾಗಿರು, ಏನೂ ಆಗಲ್ಲ, ಈಗ ಸಮಾಧಾನ ಆಯ್ತಾ ಅಂತ ಕೇಳ್ತೀವಲ್ಲ, ಅದು ಸಮಸ್ಥಿತಿ ಅಂತಂದ್ರೆ ಅದು. ಮನಸ್ಸಿನ ಅರ್ಥಪೂರ್ಣ ಅನುಭವದಿಂದ ಬರುವಂತಹದ್ದಿದು. ಪ್ರತಿಯೊಂದನ್ನು ಭಗವಂತನಿಗೆ ಅರ್ಪಣೆ ಮಾಡೋದು. ಏನು ನಡೀತಾ ಇದೆ ನಿನ್ನಲ್ಲಿ, ಧೈರ್ಯವಾಗಿರೋ, ಆಗೋದೆಲ್ಲ ಒಳ್ಳೇದಕ್ಕೆ. ಪರಮಾತ್ಮನಿಗೆ ಸರೆಂಡರ್ ಆಗ್ಬಿಡು, ಪರಮಾತ್ಮನಿಗೆ ಶರಣು ಹೋಗು. ನೀನು ಪರಮಾತ್ಮನಿಗೆ ಈಶ್ವರಾರ್ಪಿತಂ ಅನ್ನೋ ಭಾವದಿಂದ ಎಲ್ಲಾನು ಅವನು ಕೊಟ್ಬಿಡು. ನೀನು ಮೈ ಮೇಲೆ ಹಾಕೊಂಡ್ರೆ ತಾನೇ ನಿನಗೆ ಕಷ್ಟ ಸುಖ ಅನ್ನೋದೆಲ್ಲ ಗೊತ್ತಾಗೋದು. ನೀ ಯಾವುದು ಇಟ್ಕೋಬೇಡ, ಇಟ್ಕೊಳ್ಳೋದಕ್ಕೆ ನಿಂಗೆ ಯಾವುದು ಶಕ್ತಿ ಇಲ್ಲ, ಎಲ್ಲ ಅವನು ಕೊಟ್ಬಿಡು, ಅವನು ನೋಡ್ಕೋತಾನೆ. ಇದೆಲ್ಲ ನಾವು ಹೇಳ್ತೀವಿ ಯಾರಿಗಾರ ನಮ್ಮ ಹತ್ರ ಬಂದಾಗ, ನಾವು ಈ ಥರ ಎಲ್ಲ ಹೇಳ್ತೀವಿ. ಎಲ್ಲ ಈಶ್ವರಾರ್ಪಿತಂ, ಎಲ್ಲ ಆ ಭಾವನೆಯಿಂದ ಎಲ್ಲ ಅವನಿಗೆ ವಹಿಸ್ಬಿಡು ಜವಾಬ್ದಾರಿ, ನೀನು ಆರಾಮಕ್ಕಿರು, ಸಮಾಧಾನ ಆಯ್ತಾ ಅಂತ ಹೇಳ್ತೀವಲ್ಲ, ಇದು ಮನಸ್ಸಿನ ಸಮಾಧಾನ ಅಂತ. ಮನುಷ್ಯನ ಆಹಾರ ಪದ್ಧತಿ ಅವನಿಗೆ ಗುಣಗಳಿಗೆ ತಕ್ಕಂತೆ ಹೇಗಿರುತ್ತೆ, ಅದೇ ಥರ ಅವನು ಮಾಡುವ ಅಥವಾ ಅವನು ಆಚರಿಸುವ ಯಜ್ಞಗಳು ಕೂಡ ಅವನ ಗುಣಕ್ಕೆ ಸರಿಯಾಗೇ ಇರುತ್ತೆ. ಸಾತ್ವಿಕ ಗುಣದ ಮನುಷ್ಯನಲ್ಲಿ ಶುದ್ಧವಾದ ಒಂದು ಅಂತಃಕರಣ ಇರುತ್ತೆ. ಅಂತಃಕರಣ ಅಂತಂದ್ರೆ ಏನು? ನಾವು ಅವಾಗವಾಗ ಈ ವರ್ಡ್ನ ಯೂಸ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಅಂತಃಕರಣ ಇಲ್ವಾ ನಿಂಗೆ ಅಂತ ಕೇಳ್ತೀವಿ. ಏನು ಹಂಗಂದ್ರೆ ಅಂತಃಕರಣ ಅಂತಂದ್ರೆ ಏನು? ಅಂತಃಕರಣ ಅಂತಂದ್ರೆ ಯಾವುದನ್ನ ನಾವು ನಮ್ಮದು ಅಂತ ಅನ್ಕೊಂಡಿರ್ತೀವಿ, ಈ ನಮ್ಮ ಒಳಗೆ
ಕಾಣದ ಒಂದು ಸಾಧನ ಇರುತ್ತೆ. ಸಾಧನ ಅಂತಂದ್ರೆ ಟೂಲ್, ಒಂದು ಉಪಕರಣ. ಅದು ಕಣ್ಣು ಕಾಣುವಂಥದ್ದಲ್ಲ, ಅದು ಕೇವಲ ಅನುಭವಕ್ಕೆ ಬರುವಂಥದ್ದು. ಅದು ಅಂತಹ ಅಂತಂದ್ರೆ ಒಳಗೆ ಅಂತರ್, ನಮ್ಮ ಒಳಗೆ ಇರುವಂತಹ ಒಂದು ಸಾಧನನ ನಾವು ಅಂತಃಕರಣ ಅಂತ ಕರಿತೀವಿ. ಅದು ಏನು, ಅದು ಯಾವ ಥರ ನಮ್ಮಲ್ಲಿ ಕೆಲಸ ಮಾಡಿಸುತ್ತೆ ಅಂತಂದ್ರೆ, ಯಾವುದೇ ಕೆಲಸನ ನಾವು ಮಾಡಬೇಕಾದ್ರೆ ನಮ್ಮ ಸಹಾಯಕ್ಕಾಗಿ ನಮ್ಮ ಕೆಲಸದ ಪೂರ್ಣತೆಯನ್ನು ನಾವು ನೋಡಬೇಕಾದ್ರೆ ನಮಗೆ ಕೆಲವೊಂದರ ಸಹಾಯ ಬೇಕಾಗಿರುತ್ತೆ. ನಾವು ಹೇಳ್ಕೋಬೋದು, ಅಷ್ಟು ತರಕಾರಿನೂ ನಾನೇ ಹೆಚ್ಚಿದೆ, ಅಷ್ಟು ಕಾಯಿನೂ ನಾನೇ ತುರಿದೆ, ಇಷ್ಟು ಅಡುಗೆ ನಾನೇ ಮಾಡಿದೆ, ಇಷ್ಟೆಲ್ಲ ಕೆಲಸ ನಾನೇ ಮಾಡಿದೆ. ಯೋಚನೆ ಮಾಡಿ, ತರಕಾರಿ ಹೆಚ್ಚಬೇಕಾದ್ರೆ ನಮ್ಮ ಜೊತೆ ಒಂದು ಇಳಿಗೆ ಮಣೆನೋ, ಒಂದು ಚಾಕುನೋ, ಒಂದು ತುರಿಯೋ ಮಣೆನೋ ಏನೋ ಇರುತ್ತೆ. ನಾವು ಅದರ ಸಹಾಯ ತಗೊಂಡು ಕೆಲಸ ಮಾಡಿರ್ತೀವಿ. ಆದರೆ ನಾವು ಹೇಳ್ಕೊಳ್ಳೋದು ನಾನು ಮಾಡಿದೆ ಅಂತ. ಯಾವ ಕೆಲಸನೂ ನಾನು ಒಬ್ಬನೇ ಮಾಡೋಕ್ಕಾಗೋದೇ ಇಲ್ಲ. ಇದು ಬಾಹ್ಯವಾಗಿ ನಾವು ಮಾಡೋವಂಥ ಕೆಲಸಕ್ಕೆ ಈ ಥರ ಉಪಕರಣಗಳು ನಮಗೆ ಹೆಲ್ಪಿಗೆ ಬರುತ್ತೆ. ನಾವು ಇಲ್ಲಿಂದ ಆಫೀಸ್ಗೆ ಹೋಗ್ಬೇಕಾದ್ರೆ ನಾವು ಒಬ್ಬನೇ ಬಂದೆ ಅಂತ ಹೇಳ್ತೀವಿ, ಆದರೆ ಆಫೀಸ್ಗೆ ನಾವು ಒಂದು ಸೈಕಲಲ್ಲೋ, ಕಾರಲ್ಲೋ, ಬೈಕಲ್ಲೋ ಹೋಗಿರ್ತೀವಿ. ಅದನ್ನು ಬಿಟ್ಬಿಡ್ತೀವಿ ಅಹಂಕಾರದಿಂದ, ನಾನು ಒಬ್ಬನೇ ಬಂದೆ, ನಾನು ನನ್ನನ್ನು ಮಾತ್ರ ಗುರುತಿಸ್ಕೋತೀನಿ, ನನ್ನ ಜೊತೆಗಿದ್ದದನ್ನ ಬಿಟ್ಬಿಡ್ತೀನಿ. ಆ ಜೊತೆನಲ್ಲಿ ಯಾವುದಿರುತ್ತೆ ಅದನ್ನ ಕರಣ, ಸಾಧನ, ಟೂಲ್ ಅಂತ ಕರಿತೀವಿ. ಹಾಗೆ ನಮ್ಮ ಒಳಗಡೆ ನಮಗೆ ಗೊತ್ತಿಲ್ಲದೆ ಇರೋ ಒಂದು ಅಮೂಲ್ಯವಾದ ಸಾಧನ ಇರುತ್ತೆ, ಅದನ್ನ ಅಂತಃಕರಣ ಅಂತ ಕರಿತೀವಿ. ನಾವೇನಾರ ಕೆಲಸ ಮಾಡ್ಬೇಕಾದ್ರೆ ಹೆಚ್ಚಿನ ಶ್ರದ್ಧೆ, ಹೆಚ್ಚಿನ ಒಲವು, ಹೆಚ್ಚಿನ ಪ್ರೀತಿ, ಹೆಚ್ಚಿನ ಭಕ್ತಿ ಇದನ್ನೆಲ್ಲ ತೋರಿಸ್ತೀವಿ. ಅದನ್ನೆಲ್ಲ ತೋರಿಸಿ ಆ ರೀತಿ ಮಾಡು ಅಂತ ಹೇಳ್ಕೊಡೋದೇ ಈ ಅಂತಃಕರಣ. ಹೀಗೆ ನಮ್ಮೊಳಗಡೆ ಇರೋ ಒಂದು ಅಂತಃಕರಣ ಎಷ್ಟು ಶುದ್ಧವಾಗಿರುತ್ತೆ, ನಾವು ಮಾಡೋ ಯಜ್ಞ, ನಾವು ಮಾಡೋ ಕೆಲಸ, ನಾವು ಮಾಡೋ ಪೂಜೆ ಅಷ್ಟೇ ಶುದ್ಧವಾಗಿ ಈಚೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಅಂತಃಕರಣನ ಚೆನ್ನಾಗಿಟ್ಕೋ ಅಂತ ಹೇಳ್ತಾರೆ. ಆ ಅಂತಃಕರಣ ನಮ್ಮಲ್ಲಿ ಚೆನ್ನಾಗಿ ಆಗಬೇಕಾದ್ರೆ ನಾವು ನಮ್ಮದೇ ಬುದ್ಧಿನ ಅವಾಗ ಈಚೆ ಕರೆದು ಒಂದು ಶಿಕ್ಷಣ, ತಿಳುವಳಿಕೆ ಮನಸ್ಸಿಗೆ ಕೊಟ್ಟು, ಹೀಗೆ ಮಾಡಿದ್ರೆ ಒಳ್ಳೆಯದು, ಈ ದಾರಿಯಲ್ಲಿ ಹೋದರೆ ಒಳ್ಳೆಯದು, ಇಂಥ ಜನಗಳನ್ನ ಮೀಟ್ ಮಾಡಿದ್ರೆ ಒಳ್ಳೆಯದು, ಇಂಥ ಕೆಲಸ ಮಾಡೋದ್ರಿಂದ ಒಳ್ಳೆಯದಾಗತ್ತೆ, ಇದೆಲ್ಲ ನಮ್ಮ ಅನುಭವಕ್ಕೆ ಬಂದ ತಕ್ಷಣ ನಾವು ರಿಪೀಟ್ ಮಾಡಿಕೊಂಡು ಹೇಳ್ಕೊತಾ ಬರಬೇಕು. ಅದನ್ನೇ ಸಾಧನೆ ಅಂತ ಕರಿತೀವಿ. ಹೀಗೆ ನಾವು ನಮ್ಮ ಅಂತಃಕರಣನ ಬೆಳೆಸ್ಕೊತಾ ಬರಬೇಕು. ಇಂತಹ ಶುದ್ಧವಾದ ಅಂತಃಕರಣ ನಮ್ಮಲ್ಲಿ ಇದ್ದಾಗ ಯಜ್ಞ ಉತ್ತಮ ಮಟ್ಟದಲ್ಲಿರುತ್ತೆ ಅಂತ ಹೇಳ್ತಾನೆ. ಅಂತಹ ಯಜ್ಞದಲ್ಲಿ ಇಂತಹ ಉತ್ತಮವಾದ ಅಂತಃಕರಣ ಇದ್ದು, ಸಾತ್ವಿಕ ಮನಸ್ಸಿದ್ದು, ಪೂಜೆ ಅನ್ನೋ ಭಾವದಿಂದ, ಯಜ್ಞವನ್ನು ಮಾಡಲೇಬೇಕು ಅನ್ನೋ ಯಜ್ಞ ಧೋರಣೆಯಿಂದ, ಯಾವ ಅಪೇಕ್ಷೆನೂ ಬೇಡ ನನಗೆ, ಈ ಕೆಲಸ ಮಾಡೋದ್ರಿಂದ ನನಗೆ ಇಂಥ ಫಲ ಬೇಕು ಅಂತ ಕೇಳ್ಕೊಳ್ಳದೆ ಶುದ್ಧವಾದ ಅಂತಃಕರಣದಿಂದ ಮಾಡೋ ಯಜ್ಞ ಪೂಜೆಗೆ ಸಮಾನ. ಮತ್ತು ಅಂತಹ ಯಜ್ಞದಲ್ಲಿ ಅಪ್ಪಿ ತಪ್ಪಿ ಕೂಡ ಅವರು ನನಗೆ ಇದು ಬೇಕು ಅಂತ ಕೇಳ್ಕೊಳ್ಳೋದಿಲ್ಲ. ಯಾವುದೇ ಟೈಮಲ್ಲಿ ಅವ್ರನ್ನ ಹೋಗಿ ಇದು ಕೆಲಸ ಆಯ್ತಲ್ಲ ಏನು ಅಂತಂದರೆ, ಎಲ್ಲ ಪರಮಾತ್ಮ ಮಾಡಿಸ್ದ, ಎಲ್ಲ ಅವಂದೇ, ಇಷ್ಟೇ ಅವ್ರು ಹೇಳೋದು. ಅವ್ರಿಗೆ ಇದನ್ನ ಮಾಡ್ತಾ ಇದ್ದೀನಿ, ಇದು ಮಾಡೋದ್ರಿಂದ ನಂಗೆ ಅದು ಸಿಗತ್ತೆ, ಆ ಭಾವನೆನೇ ಇರೋದಿಲ್ಲ. ಈ ರೀತಿ ಒಂದು ಯಜ್ಞ ಆಗೋದಕ್ಕೆ ಕಾರಣ ಅವರ ಯಾವ ಪ್ರತಿಫಲಾಪೇಕ್ಷೆಯನ್ನು ಪಡೆದೇ ಇರೋದು, ಮನಸ್ಸಿನ ನಿರ್ಮಲತೆಯನ್ನು ಇಟ್ಕೊಂಡಿರೋದು, ಮನಸ್ಸಿನ ಶುದ್ಧತೆಯನ್ನು ಇಟ್ಕೊಂಡಿರೋದು, ಮತ್ತು ಮನಸ್ಸಿನ ಸಮಾಧಾನ ಸ್ಥಿತಿನ ಕಾಯ್ದಿಟ್ಕೊಳ್ಳೋದು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಶುದ್ಧವಾದ ಅಂತಃಕರಣದಿಂದ ಯಜ್ಞನ ಪೂಜನೀಯ ಭಾವನೆಯಿಂದ ಮಾಡೋದ್ರಿಂದ ಅವರು ಅಪ್ಪಿ ತಪ್ಪಿ ಕೂಡ ಈ ಯಜ್ಞದಿಂದ ನನಗೆ ಇಂಥದ್ದು ಬರಲಿ ಅಂತ ಕೇಳ್ಕೊಳ್ಳೋದಿಲ್ಲ. ನಾನು
ಇಂಥ ಪೂಜೆ ಮಾಡ್ತಾ ಇದ್ದೀನಿ, ಇಂಥ ಯಜ್ಞ ಮಾಡ್ತಾ ಇದ್ದೀನಿ, ಇಂಥ ಹೋಮ ಮಾಡ್ತಾ ಇದ್ದೀನಿ, ನನಗೆ ಇಂಥದ್ದು ಬರಬೇಕು ಅಂತ ಏನಾರ ಅವ್ರ ಮನಸ್ಸಿನಲ್ಲಿ ಬಂದ್ಬಿಟ್ರೆ ಅವ್ರ ತಕ್ಷಣ ಅಲ್ಲೇ ಅದನ್ನು ಚೇಂಜ್ ಮಾಡ್ಕೋತಾರೆ. ಅಯ್ಯಯ್ಯೋ, ನಾನು ಇದು ಕೇಳ್ಕೊಂಬಿಟ್ರೆ ಭಗವಂತನ ಜೊತೆ ನಾನು ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಬೇಡಪ್ಪ, ನನಗೇನು ಬೇಡ, ಇದು ನಿನಗೆ ಸೇರಿ ನಿನಗೆ ತೃಪ್ತಿ ಆದರೆ ಸಾಕು. ನಾನು ಮಾಡ್ತಾ ಇರೋ ಈ ಕೆಲಸ ಪರಮಾತ್ಮ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಇದನ್ನು ನೀನು ಒಪ್ಕೊಂಡು ತಗೊಂಡು ಸ್ವೀಕಾರ ಮಾಡಿದ್ರೆ ನನಗಷ್ಟೇ ಸಾಕು, ಧನ್ಯ, ನನ್ನ ಜೀವನನೇ ಸಾರ್ಥಕ. ಆ ಭಾವನೆ ಇರುತ್ತೆ ಅವ್ರಿಗೆ. ಮತ್ತು ಅವರು ಮಾಡೋ ಯಜ್ಞದಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ಇರೋದ್ರಿಂದ ಅವರು ಅಂತಹ ಯಜ್ಞನ ಶಾಸ್ತ್ರಗಳು ಹೇಳಿದ ರೀತಿಯಲ್ಲಿ, ಅದೇ ವಿಧಿದೃಷ್ಟ ಅಂತ ಹೇಳುತ್ತಾರೆ, ಶಾಸ್ತ್ರಗಳು ಹೇಳಿದ ರೀತಿಯಲ್ಲಿ, ವೇದೋಕ್ತ, ವೇದಗಳು ಹೇಳಿದ ರೀತಿಯಲ್ಲಿ, ಗುರು ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ಹೇಗೆ ಮಾಡಬೇಕೋ ಹಾಗೆ, ಯಾವ ಒಂದು ಆಡಂಬರದ ಆಚರಣೆಯೂ ಇಲ್ಲದೆ ಸಾತ್ವಿಕವಾಗಿ ಕರ್ತೃತ್ವ ಭಾವನೆ ಇಲ್ಲದೆ ಮಾಡ್ತಾರೆ ಅವರು. ಕರ್ತೃತ್ವ ಅಂತಂದರೆ ನಾನು ಅನ್ನೋ ಒಂದು ಅಹಂ, ಇದನ್ನು ಕರ್ತೃತ್ವ ಭಾವನೆ ಅಂತ ಕರೀತಾರೆ. ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ನಾನು ಅನ್ನೋದು ಬಂತಲ್ಲ, ಅದು ಅಹಂ. ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋದೇ ಅವ್ರಿಗೆ ಅನ್ಸೋದಿಲ್ಲ. ಯಾವಾಗ ಅವ್ರು ಮಾಡೋ ಯಜ್ಞದಲ್ಲಿ ಕರ್ತೃತ್ವ ಭಾವನೆ ಇರೋದಿಲ್ಲ, ಅಂದರೆ ನಾನು ಯಜ್ಞ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಅವ್ರಿಗೆ ಇರೋದಿಲ್ಲ, ಅಂಥ ಅವ್ರಿಗೆ ಫಲದ ಅಪೇಕ್ಷೆನೂ ಇರೋದಿಲ್ಲ. ಯಾಕೆಂದರೆ ನಾನು ಇಂಥದ್ದು ಮಾಡ್ತಾ ಇದ್ದೀನಿ ಅಂತ ನನಗೆ ಅನಿಸಿದ್ರೆ ನನಗೆ ಇಂಥದ್ದು ಸಿಗತ್ತೆ ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಮಾಡ್ತಾ ಇರೋದು ನಾನು ಅಂತಲೇ ನನಗೆ ಗೊತ್ತಾಗದೆ ಹೋದರೆ ಅಲ್ಲಿ ಏನು ಬರುತ್ತೆ ಅದು ನನಗೆ ಅಂತ ಅನ್ಸೋದೇ ಇಲ್ಲ. ಇದನ್ನ ಕರ್ತೃತ್ವ ಭಾವನೆ ಇಲ್ಲದೆ ಮಾಡೋದು ಅಂತ. ಯಾವಾಗ ಮಾಡುವ ಯಜ್ಞದಲ್ಲಿ ಕರ್ತೃತ್ವ ಭಾವನೆ ಇರಲ್ಲ, ಅಲ್ಲಿ ಭೋಕ್ತೃತ್ವ ಇರೋದಿಲ್ಲ. ಭೋಕ್ತೃತ್ವ ಅಂತಂದರೆ ಅನುಭವಿಸೋದು, ಫಲ ಬರುತ್ತಲ್ಲ ಅದನ್ನು ಅನುಭವಿಸೋದು. ಮಾಡುವ ಯಜ್ಞದಲ್ಲಿ ಆ ನಾನು ಅನ್ನೋ ಭಾವನೆ ಇಲ್ಲದೆ ಹೋದರೆ ಅದರ ಫಲ ಕೂಡ ಅವ್ರ ಹತ್ರ ಬರೋದಿಲ್ಲ. ಆ ಫಲಾನು ಬರದೇ ಹೋದರೆ ನಾನು ಮಾಡಿದೆ ಅನ್ನೋ ಭಾವನೆ ಇಲ್ಲದೆ ಇರೋದ್ರಿಂದ ಸಂಪೂರ್ಣವಾಗಿ ಪರಮಾತ್ಮನಿಗೆ ಅದು ತಲುಪತ್ತೆ. ಅಲ್ಲಿ ವ್ಯಾಪಾರನೇ ಇರೋದಿಲ್ವಲ್ಲ. ನಾನು ಇದು ಮಾಡಿದ್ದೀನಿ, ನಂಗೆ ಇದು ಕೊಡು ಅಂತ ಇವ್ರು ಕೇಳೋದು ಇಲ್ಲ. ಅವ್ರು ಕೊಟ್ಟಿದ್ದು ನನಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾನು ಮಾಡೇ ಇಲ್ಲ ಅಂತ ಅವರು. ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ ತಾನೇ ಒಂದು ಅಹಂಕಾರ. ನಾ ಏನು ಮಾಡಿಲ್ಲಪ್ಪ, ಇದೆಲ್ಲ ನೀನೇ ನಿಂತು ಮಾಡಿಸ್ಕೊಂಡಿರೋದು, ಇದು ನಿನ್ನ. ಋಗ್ವೇದದಲ್ಲಿ ಹೇಳ್ತಾರೆ ಪರಮಾತ್ಮನ ಪೂಜೆನ ಪರಮಾತ್ಮನೇ ಮಾಡಿಸ್ಕೋತಾನೆ ಅಂತ ಹೇಳ್ತಾರೆ. ಋಗ್ವೇದದಲ್ಲಿ ಒಂದು ಮಂತ್ರ ಬರ್ತದೆ. ನಾವು ಎಷ್ಟೇ ಶ್ರದ್ಧೆಯಿಂದ ಈ ಹೂ ತಂದಿದ್ದೀನಿ, ನಿನಗೆ ಪೂಜೆ ಮಾಡ್ತೀನಿ, ಈ ಹಣ್ಣಿಟ್ಟಿದ್ದೀನಿ, ನೈವೇದ್ಯ ಮಾಡ್ತೀನಿ, ಇದನ್ನೆಲ್ಲ ನಿನಗೆ ಆರತಿ ಮಾಡ್ತೀನಿ, ತುಪ್ಪದ ಆರತಿ ಮಾಡ್ತೀನಿ, ತುಪ್ಪದ ಮಂಗಳಾರತಿ ಮಾಡ್ತೀನಿ ಅಂತ ನಾವೇನೇ ಹೇಳ್ಕೊಂಡ್ರೂ ನಿಜವಾಗಿ ನೋಡಿದ್ರೆ ಆ ಯಾವ ಹೂವನ್ನು ನಾನು ಬೆಳೆಸಿಲ್ಲ, ಮರಗಿಡಗಳನ್ನ ನಾನು ಬೆಳೆಸಿಲ್ಲ, ಪ್ರಪಂಚನ ನಾನು ಸೃಷ್ಟಿ ಮಾಡಿಲ್ಲ. ಸೃಷ್ಟಿ ಮಾಡಿಲ್ಲದ ಪ್ರಪಂಚದಲ್ಲಿ ಪರಮಾತ್ಮ ಬೆಳೆಸ್ತಾ ಇರೋ ಆ ತೋಟದ ಹೂವುಗಳನ್ನ ನಾನು ಹೇಗೆ ಪರಮಾತ್ಮನಿಗೆ ಅರ್ಪಣೆ ಮಾಡೋಕ್ಕಾಗತ್ತೆ? ನನ್ನದಲ್ಲದ ಹೂವಿನಿಂದ ನಾನು ಹೇಗೆ ಪರಮಾತ್ಮನ ಪೂಜೆ ಮಾಡೋಕ್ಕಾಗತ್ತೆ? ಯಾವ ನೈವೇದ್ಯಗಳು ಪರಮಾತ್ಮ ನನಗೇ ವಾಪಸ್ ಕೊಡ್ತಾನೆ, ಇದು ಪ್ರಸಾದ ತಗೋ ಅಂತ. ನಾವು ದೇವ್ರ ಮುಂದೆ ಹಣ್ಣು ಕಾಯಿ ಮಾಡಿರೋ ಅಡುಗೆ ಪದಾರ್ಥ ಎಲ್ಲ ಇಟ್ಟು ನೈವೇದ್ಯ ಮಾಡಿದ್ಮೇಲೆ ಪರಮಾತ್ಮ ಬಂದು ಊಟ ಮಾಡೋದಿಲ್ಲ. ಅವನಿಗೆ ಎಷ್ಟು ಕರುಣೆ ಅಂತಂದರೆ, ಪೂಜೆ ಮಾಡಿದ್ಯಾ, ಸ್ವೀಕಾರ ಮಾಡೋದು ಪ್ರಸಾದ ಅಂತ ನಮಗೆ ಕೊಟ್ಬಿಡ್ತಾನೆ. ಅವನು ಸ್ವೀಕಾರನೇ ಮಾಡೋದಿಲ್ಲ. ಅಂಥದ್ರಲ್ಲಿ ನಾವು ಹೇಳ್ಕೊಳ್ಳೋದು ಮಾತ್ರ, ನಾನು ನಿನಗೆ ನೈವೇದ್ಯ ಮಾಡ್ತಾ ಇದ್ದೀನಿ, ನಾನು ನಿನ್ನ ಸೇವೆ ಮಾಡ್ತಾ ಇದ್ದೀನಿ, ಈ ಹೂವು ನಿಂಗೆ ಹಾಕ್ತಾ ಇದ್ದೀನಿ, ಈ ತುಪ್ಪದ ಆರತಿ ಮಾಡ್ತೀನಿ. ಪರಮಾತ್ಮನ ತುಪ್ಪದ ಆರತಿ ಮಾಡಿ ಆ ಬೆಳಕಲ್ಲಿ ನೋಡೋ ಅವಶ್ಯಕತೆನೇ ಇಲ್ಲ. ಯಾಕೆಂತಂದರೆ ಪರಮಾತ್ಮ ಅವನು ಸ್ವಯಂ ಪ್ರಕಾಶ. ಅವನ ಬೆಳಕಲ್ಲಿ ನಾವೆಲ್ಲ ಇದ್ದೀವಿ. ಅವನಿಗೆ ಮಂಗಳಾರತಿ ಮಾಡಿ ಬೆಳಕು ತೋರಿಸೋ ಅವಶ್ಯಕತೆನೇ ಇಲ್ಲ. ಈ ಪೂಜೆ, ಹೂವು ಹಾಕೋದು, ಅಲಂಕಾರ ಮಾಡೋದು, ನೈವೇದ್ಯ ಮಾಡೋದು, ಆರತಿ ಮಾಡೋದು, ಪ್ರತಿಯೊಂದು ನಮ್ಮ ಮನಸ್ಸಿನ ಶುದ್ಧತೆಗಾಗಿ ನಾವೇ ಮಾಡ್ಕೊಳ್ಳೋದು. ಹಬ್ಬದ ದಿನ ನಾವು ಪೂಜೆ ಮಾಡದೆ ಹೋದರೆ ನಮಗೆ ಸಮಾಧಾನ ಇರೋದಿಲ್ಲ. ಸೊ ನನ್ನ ಮನಸ್ಸಿನ ಸಮಾಧಾನಕ್ಕಾಗಿ ನಾನು ಮಾಡೋ ಅಂಥದ್ದು. ಆದರೆ ಹೇಳೋದು ಮಾತ್ರ ಪರಮಾತ್ಮನ ಪೂಜೆ ಮಾಡಿದೆ, ಪರಮಾತ್ಮನ ಸೇವೆ ಮಾಡಿದೆ ಅಂತ. ಹಾಗೆ ಹೇಳ್ಕೊಳ್ಳದೆ
ಕೇವಲ ಇದು ಪರಮಾತ್ಮನ ಸೇವೆ, ಇದು ನನ್ನ ಕರ್ತವ್ಯ, ನಾನು ಹಾಗೆ ಮಾಡ್ತಾ ಇದ್ದೀನಿ. ತುಂಬ ಸಮಾಧಾನ ಸಿಗುತ್ತೆ. ಸೊ ಈ ಅರ್ಪಣಾ ಭಾವದಿಂದ ಮಾಡಿದಾಗ ಅಲ್ಲಿ ಕರ್ತೃತ್ವ ಭಾವನೆ ಇಲ್ಲದೆ ಇರೋದ್ರಿಂದ ಅಲ್ಲಿ ಭೋಕ್ತೃತ್ವ ಇರೋದಿಲ್ಲ. ಅಂತಂದ್ರೆ ಆ ಫಲನ ಭೋಗಿಸುವಂತಹ ಅವಕಾಶ ಕೂಡ ನಮಗಿರೋದಿಲ್ಲ. ಅವರು ಶಾಸ್ತ್ರಗಳು ಹೇಳಿದ ಈ ರೀತಿಯಲ್ಲಿ ಯಜ್ಞ ಮಾಡ್ತಾರೆ ಅಂತಂದ್ರೆ ಶಾಸ್ತ್ರ 4 ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದೆ. ನಮ್ಮ ವೇದ ಉಪನಿಷತ್ಗಳು, ನಮ್ಮ ಶಾಸ್ತ್ರ ಗ್ರಂಥಗಳು 4 ರೀತಿಯ ಕರ್ಮಗಳನ್ನ ನಮಗೆ ತೋರಿಸ್ಕೊಟ್ಟಿದೆ. ಏನು ಅಂತಂದ್ರೆ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ ಮತ್ತು ನಿಷಿದ್ಧ ಕರ್ಮ ಅಂತ 4 ಕರ್ಮಗಳನ್ನ ತೋರಿಸ್ಕೊಟ್ಟಿದೆ. ನಿತ್ಯ ಕರ್ಮ ಮತ್ತು ನೈಮಿತ್ತಿಕ ಕರ್ಮ ಇವೆರಡನ್ನ ನಾವು ಮಾಡಲೇಬೇಕಾಗಿರುವಂತಹ ಕರ್ಮ ಅಂತ ಹೇಳುತ್ತೆ ಶಾಸ್ತ್ರ. ನೀ ಇದರಿಂದ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಈ 2 ಕರ್ಮಗಳನ್ನ ನೀನು ಮಾಡಲೇಬೇಕು, ಇದು ನಿನ್ನ ಕರ್ತವ್ಯ ಅಂತ ನಮ್ಮ ಶಾಸ್ತ್ರಗಳು ನಮಗೆ ಹೇಳಿಕೊಟ್ಟಿದೆ, ಘೋಷಣೆ ಮಾಡಿದೆ. ವೇದ ಉಪನಿಷತ್ತುಗಳ ಮುಖಾಂತರ ಇದನ್ನ ನಮಗೆ ತಿಳಿಸ್ಕೊಟ್ಟಿದೆ. ಇದನ್ನ ಪ್ರತಿಯೊಬ್ಬರು ಮಾಡಲೇಬೇಕಿದು. ಏನು ಹಾಗಾದ್ರೆ ನಿತ್ಯ ಕರ್ಮ ಅಂದ್ರೇನು, ನೈಮಿತ್ತಿಕ ಕರ್ಮ ಅಂದ್ರೇನು? ಇದನ್ನ ಮಾಡಲೇಬೇಕು ಅಂತಂದ್ರೆ, ಪ್ರತಿಯೊಬ್ಬರು ಮಾಡಲೇಬೇಕು ಅಂತಂದ್ರೆ ಇದರಲ್ಲಿ ಏನೋ ವಿಶೇಷ ಇರಬೇಕು. ಏನು ಹಾಗಾದ್ರೆ ನಿತ್ಯ ಕರ್ಮ ಅಂತಂದ್ರೇನು, ನೈಮಿತ್ತಿಕ ಕರ್ಮ ಅಂತಂದ್ರೇನು? ಇವೆರಡನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳಿದೆಲ್ಲ ಯಾತಿಕ್ಕೆ? ತುಂಬಾ ಸಿಂಪಲ್. ನಿತ್ಯ ಕರ್ಮ ಅಂತಂದ್ರೆ ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದ ಮೇಲೆ ಪರಮಾತ್ಮನ ಶ್ಲೋಕ ಹೇಳ್ಕೊತಾ ಎದ್ದು ಕೈ ಮುಗಿದು, ನನಗೆ ಮತ್ತೆ ಎಚ್ಚರ ಮಾಡಿದ್ಯಾ, ನನಗೆ ಮತ್ತೆ ಎಚ್ಚರ ಮಾಡಿದ್ಯಾ ಈ ಪ್ರಪಂಚದಲ್ಲಿ, ನಿಂಗೊಂದು ಥ್ಯಾಂಕ್ಸ್. ಯಾಕೆಂತಂದ್ರೆ ನಾವು ಕೇಳಿರ್ತೀವಿ, ಬೇಕಾದಷ್ಟು ಕಡೆ ನೋಡಿದ್ದೀವಿ, ಪೇಪರಲ್ಲಿ ಓದ್ತಾ ಇರ್ತೀವಿ, ರಾತ್ರಿ ಮಲಗಿರ್ತಾರೆ, ಅವ್ರಗಳಿಗೆ ಬೆಳಗ್ಗೆ ಅನುಭವನೇ ಆಗೋದಿಲ್ಲ, ಹಂಗೆ ಹೊರಟೋಗಿರ್ತಾರೆ. ನಮಗೆ ಬೆಳಗ್ಗೆ ಆದ ತಕ್ಷಣ ಯಾರು ಎಚ್ಚರ ಮಾಡಿಸಿದ್ರು, ಅಲಾರಂ ಹೊಡೆದ್ರು, ಯಾರೋ ಒಬ್ರು ಬಂದು ಕೂಗಿದ್ರು ಅವ್ರು ಕೂಗಿದ್ದಕ್ಕೆ ನಾ ಎದ್ದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಪರಮಾತ್ಮನ ಕೂಗು. ನೀನು ಮಾಡಬೇಕಾಗಿರೋ, ನಿನ್ನ ಮುಂದೆ ಇಂತಹ ಕೆಲಸಗಳಿದೆ, ಎಚ್ಚರ ಆಗು ಅಂತ ಅವನು ಎಚ್ಚರ ಮಾಡಿಸೋದು. ನಾವು ಕೇವಲ ಕಾರಣ ಕೊಡ್ತೀವಿ. 5 ಗಂಟೆಗೆ ಅಲಾರಾಮ್ ಇಟ್ಕೋತೀವಿ ಅಥವಾ 6 ಗಂಟೆಗೆ ಎಬ್ಸು ಅಂತ ಮನೆಯವ್ರಿಗೆ ಹೇಳ್ತೀವಿ. ಅದು ಮಾಡಬೇಕು. ಯಾಕೆ ಅಂತಂದರೆ ಅಪ್ಪಿತಪ್ಪಿ ಕೂಡ ನಾನು ಕರ್ಮಗಳಿಂದ ತಪ್ಪಿಸ್ಕೋಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಆದರೆ ನಿಜವಾಗ್ಲೂ ನಮ್ಮನ್ನು ಎಚ್ಚರ ಮಾಡೋದು ಕೇವಲ ಪರಮಾತ್ಮನ ಕೂಗು. ಯಾವ ಅಲಾರಮೂ ಅಲ್ಲ, ಯಾರ ಮನೆಯಲ್ಲಿ ಅಣ್ಣ ತಮ್ಮಂದರು, ತಂದೆ ತಾಯಿಗಳು ಅವ್ರು ಯಾರೂ ಅಲ್ಲ. ಅವರ ಮುಖಾಂತರ ಅವರಲ್ಲಿ ಪರಮಾತ್ಮ ಬಂದಿರ್ತಾನಷ್ಟೆ. ಅದನ್ನು ತಿಳ್ಕೋಬೇಕು. ಹಾಗಾದರೆ ನನಗೆ ಪರಮಾತ್ಮ ಎಬ್ಸದ್ನಾ ನಮ್ಮಮ್ಮ ಅಲ್ವಾ, ನಮ್ಮ ಅಪ್ಪ ಅಲ್ವಾ? ಅಲ್ಲ, ನಮ್ಮ ಅಮ್ಮ ಅಪ್ಪನ ರೂಪದಲ್ಲಿ ಪರಮಾತ್ಮ ಎಚ್ಚರ ಮಾಡಿಸಿದ್ದಾನೆ. ಯಾಕೆ ಅಂತಂದರೆ ನೀನು ಮಾಡೋ ಕರ್ತವ್ಯಗಳು ಉಳ್ಕೊಂಡಿದೆ, ಎಚ್ಚರ ಆಗು. ಸೊ ಬೆಳಗ್ಗೆ ನಮ್ಮನ್ನ ಯಾರು ಎಚ್ಚರ ಮಾಡ್ತಾರೆ ಅವ್ರನ್ನ ನೋಡಿದ ತಕ್ಷಣ ನಗುತ್ತಾ ಅವ್ರ ಜೊತೆ ಸಂಪರ್ಕ ಬೆಳೆಸ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನಿತ್ಯ ಕರ್ಮಗಳು ಅಂತಂದರೆ ಸ್ನಾನ, ಸಂಧ್ಯಾ ವಂದನೆ, ಪೂಜೆ, ಜಪ, ತಪ, ಒಂದು 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ, ಒಂದು ಗಂಟೆ, ಯಥಾಶಕ್ತಿ ಹೀಗೆ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ನೀನು 1 ಮಾರು ಹೂ ತಂದು ಹಾಕಬೇಕು, ತೆಂಗಿನಕಾಯಿ ಹೊಡಿಬೇಕು, ಒಂದು ಚಿಕ್ಕ ಬಾಳೆಹಣ್ಣು ತರಬೇಕು, ಯಾವುದು ಪರಮಾತ್ಮ ಅಪೇಕ್ಷೆ ಮಾಡಿಲ್ಲ. ನಿನ್ನ ಮನಸ್ಸಿನ ನಿರ್ಮಲತೆಗೆ, ನಿನ್ನ ಮನಸ್ಸಿನ ಶುದ್ಧತೆಗೆ ನಿರ್ಮಲ ಭಾವದಿಂದ, ಅತ್ಯುಂತ ನಯ ವಿನಯದಿಂದ, ಶ್ರದ್ಧೆಯಿಂದ ನೀನು ಪರಮಾತ್ಮನಿಗೆ ಏನು ಅರ್ಪಣೆ ಮಾಡ್ತೀಯ. ಅದಕ್ಕೆ ಹೇಳ್ತಾನೆ, ಒಂದು ತುಳಸಿ ದಳ ಇಟ್ಟರೆ ಸಾಕು ಅಂತ ಹೇಳ್ತಾನೆ ಪರಮಾತ್ಮ. ಬೇರೆ ಏನೂ ಕೇಳೋದಿಲ್ಲ ಅವನು. ಊಟ ಕೇಳಲ್ಲ, ತಿಂಡಿ ಕೇಳಲ್ಲ, ನೈವೇದ್ಯಕ್ಕೆ ಇಂಥದ್ದೇ ಬೇಕು ಅಂತ ಹೇಳೋದಿಲ್ಲ. ನಮ್ಮ ಮನೆಯಲ್ಲಿ ನನ್ನ ಶಕ್ತಿ ಏನಿದೆ, ನನ್ನ ಹತ್ರ ದುಡ್ಡೇ ಇಲ್ವಾ, ಮನೆ ಮುಂದೆ ಬೆಳೆಸಿರೋ ಒಂದು ತುಳಸಿ ದಳ ಪರಮಾತ್ಮ ಶ್ರೀಕೃಷ್ಣ
ನಿನಗೆ ಸಮರ್ಪಣೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಒಂದು ಪೂಜೆ ಮಾಡಿ, ಪರಮಾತ್ಮ ಮುಂದೆ ನಡೆಯೋ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗಲಿ, ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ, ಮಾಡೋ ಕೆಲಸದಿಂದ ಬೇರೆಯವ್ರಿಗೂ ಒಳ್ಳೆಯದಾಗಲಿ. ಅದು ಏನು ಕೆಲಸನೋ ನನಗೆ ಗೊತ್ತಿಲ್ಲ, ನಾ ಏನು ಮಾಡ್ತೀನೋ ಗೊತ್ತಿಲ್ಲ, ಈಗಷ್ಟೇ ಹೇಳ್ತಾ ಇದ್ದೀನಿ. ನಾನು ಇನ್ನೂ ಏನೇನು ಮಾಡ್ತೀನೋ ಗೊತ್ತಿಲ್ಲ. ತಿರ್ಗಾ ರಾತ್ರಿ ಮಲಗೋದು, ಅಲ್ಲಿವರೆಗೆ ನಾನು ಏನೇನು ಕೆಲಸಗಳು ಮಾಡ್ತೀನೋ ಗೊತ್ತಿಲ್ಲ, ಮುಂದೆ ಏನೇನಿದೆ ನನ್ನ ಗೊತ್ತಿಲ್ಲ. ಯಾವ ಕೆಲಸ ಮಾಡ್ತೀನಿ ಅದು ನಿನ್ನ ಪೂಜೆ ಆಗಲಿ, ಮಾಡೋ ಕೆಲಸ ನಿನ್ನ ಪೂಜೆ ಆಗಲಿ, ಸಿಕ್ಕಿದ್ದು ಪ್ರಸಾದವಾಗಲಿ. ಆ ಭಾವನೆಯಿಂದ ಬೆಳಗ್ಗೆ ಸ್ನಾನ ಆದಮೇಲೆ ಶುರು ಮಾಡ್ತೀವಲ್ಲ ನಿತ್ಯ ಕರ್ಮ, ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ನಾನ ಮಾಡಿದಾಗ ತಲೆ ಮೇಲೆ 2 ತಮಗೆ ನೀರು ಬಿದ್ದ ತಕ್ಷಣ ಮನಸ್ಸಿನ ಒಂದು ಸಂತೋಷನೇ ಬೇರೆ ರೀತಿ ಇರುತ್ತೆ. ಅದೊಂದು ಅನುಭವ. ಅದು ಯಾರಿಗಾದ್ರೂ ನೀನು ಸ್ನಾನ ಮಾಡೋ ಮನಸ್ಸು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ನಮ್ಮ ಮಾತನ್ನು ಕೇಳೋದಿಲ್ಲ. ಯಾಕೆ ಅಂತಂದರೆ ಇದು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ. ಇದು ಸ್ನಾನ ಮಾಡಿದ್ರೆ ನಿಂಗೆ ಖುಷಿ ಆಗತ್ತೆ ಅಂತಂದರೆ ಹೇಗೆ ಖುಷಿ ಆಗತ್ತೆ ಅಂತಂದ್ರೆ ನಾ ಹೇಗೆ ಹೇಳೋಕ್ಕಾಗತ್ತೆ, ಅಥವಾ ಹೇಳಿದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ಇದು ಹೇಳ್ಕೊಡೋ ಅಂಥ ಪಾಠ ಅಲ್ಲ, ಕೇಳಿ ಕಲ್ತ್ಕೊಳ್ಳೋ ಅಂಥ ಪಾಠ ಅಲ್ಲ. ಇದು ನಮಗೆ ಅನುಭವ ಆಗಬೇಕು. ಸೊ ನಾವೇ ಸ್ನಾನ ಮಾಡಬೇಕು. ತಲೆ ಮೇಲೆ ಬಿದ್ದ ನೀರು ನಿಧಾನವಾಗಿ ಹರಿತಾ ಹರಿತಾ ಮನಸ್ಸಿನ ಸಂತೋಷ ಸ್ಥಿತಿ ಕರ್ಕೊಂಡು ಹೋಗುತ್ತೆ. ಒಂದು ರೀತಿಯಲ್ಲಿ ಮನಸ್ಸಿನ ಸ್ನಾನ ಹಾಗೂ ದೇಹದಲ್ಲಿರೋ ಕೊಳೆ ಹೋಗಿ ದೇಹ ಕೂಡ ಶುದ್ಧಿ ಆಗುತ್ತೆ. ಸೊ ಸ್ನಾನ ಮಾಡೋದ್ರಿಂದ ದೇಹದ ನಿರ್ಮಲತೆ, ಮನಸ್ಸಿನ ನಿರ್ಮಲತೆ ಎರಡೂ ಆಗತ್ತೆ. ಸೊ ಇಂತಹದ್ದು ನಿತ್ಯ ಕರ್ಮಗಳಲ್ಲಿ ಪ್ರಥಮ ಮತ್ತು ಶ್ರೇಷ್ಠ ಅಂತ ಹೇಳ್ತಾನೆ ಪರಮಾತ್ಮ. ಸೊ ಇಂತಹ ನಿತ್ಯ ಕರ್ಮನ್ನ ಮಾಡಲೇಬೇಕು. ಇದು ಮಾಡಲೇಬೇಕಾಗಿರುವಂತಹ ಕರ್ತವ್ಯಗಳಲ್ಲಿ ಇದು ದಿನನಿತ್ಯ ಬೆಳಗ್ಗೆ ಎದ್ದಾಗ ಮಾಡುವಂತಹ ಕರ್ಮ. ಇದು ನೈಮಿತ್ತಿಕ ಕರ್ಮ ಅಂತಂದ್ರೆ ಏನು? ನೈಮಿತ್ತಿಕ ಕರ್ಮ ಅಂತಂದ್ರೆ ಒಂದು ಹಬ್ಬ, ಒಂದು ಜಾತ್ರೆ, ಮನೆಯಲ್ಲಿ ದೊಡ್ಡವರ ಶ್ರಾದ್ದ, ಮಕ್ಕಳ ಹುಟ್ಟಿದಬ್ಬ, ಮದುವೆ ಆದ 1ನೇ ವರ್ಷದ ವಾರ್ಷಿಕೋತ್ಸವ, ಈ ರೀತಿಯ ಒಂದು ಆಚರಣೆ ಸಂದರ್ಭಗಳಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, 4 ಜನದ ಜೊತೆ ಕೂತ್ಕೋತೀವಿ, ಸಿಹಿ ಊಟ ಮಾಡ್ತೀವಿ, ಸಂತೋಷವಾಗಿ ಕಾಲಹರಣ ಮಾಡ್ತೀವಿ, ಅಕ್ಕಪಕ್ಕದವ್ರ ಜೊತೆ, ಬಂಧು ಬಾಂಧವರ ಜೊತೆ, ಸ್ನೇಹಿತರ ಜೊತೆ ಆ ಸಂದರ್ಭದಲ್ಲಿ ನಗ್ನಗ್ತಾ ಇರ್ತೀವಿ. ಏನು ವಿಶೇಷ ಇಷ್ಟೊಂದು ಖುಷಿಯಾಗಿದೆಯಲ್ಲ ಅಂತಂದರೆ ನನ್ನ ಮಗುದು ಬರ್ಡೇ, ನನ್ನ ಬರ್ಡೇ, ಅಥವಾ ನಮ್ಮ ತಂದೆ ತಾಯಿಯ ಬರ್ಡೇ, ನನ್ನ ಮದುವೆ ಆದ 1ನೇ ವಾರ್ಷಿಕೋತ್ಸವ, ಅಥವಾ ಶ್ರಾದ್ದದ ದಿವಸ ಯಥಾಶಕ್ತಿ ಒಂದು 4 ಜನಕ್ಕೆ ಊಟ ಹಾಕೋದು. ಏನಪ್ಪ ಏನು ಸಮಾಚಾರ, ಊಟ ಹಾಕಿಸ್ತಾ ಇದೆಯಲ್ಲ ಅಂದರೆ ನಮ್ಮ ತಂದೆಯವ್ರ ಕಾಲವಾಗಿ ಇಷ್ಟು ವರ್ಷ ಆಯಿತು, ಅವ್ರನ್ನ ನೆನಪಿಸ್ಕೋತಾ ಇದ್ದೀನಿ. ಸೊ ಇಂತಹ ಸಮಯದಲ್ಲಿ ನಾವು ತೋರಿಸುವ ಶ್ರದ್ಧೆ, ನಾವು ಮಾಡುವಂತಹ ಒಂದು ಆಚರಣೆ, ಅದು ಯಾವ ರೀತಿ ನಮ್ಮ ಮನೆಯಲ್ಲಿ ಏನು ಪದ್ಧತಿ ಬಂದಿದೆ ಆ ಪ್ರಕಾರ ಮಾಡಬೇಕು. ಇದನ್ನ ಹೀಗೆ ಮಾಡಬೇಕು ಅಂತ ಎಲ್ಲೂ ಯಾರೂ ಹೇಳಿಲ್ಲ. ನಮ್ಮ ಮನೆತನದಲ್ಲಿ ಯಾವ ರೀತಿ ಬಂದಿದೆ ಆ ರೀತಿ ಆಚರಣೆ ಮಾಡ್ಕೊಂಡು ಹೋಗೋದು. ಸೊ ವಿಶೇಷ ಸಂದರ್ಭಗಳಲ್ಲಿ ಮಾಡುವಂತಹ ಈ ಕರ್ಮಗಳು ನೈಮಿತ್ತಿಕ ಕರ್ಮ ಅಂತ. ಸೊ ನಿತ್ಯ ಕರ್ಮ ಪ್ರತಿನಿತ್ಯ ಮಾಡುವಂತಹದ್ದು, ನೈಮಿತ್ತಿಕ ಕರ್ಮ ವಿಶೇಷ ಸಂದರ್ಭಗಳಲ್ಲಿ ಮಾಡುವಂತಹದ್ದು. ಸೊ ಈ ನಿತ್ಯ ಕರ್ಮ ಮತ್ತು ನೈಮಿತ್ತಿಕ ಕರ್ಮ ಮಾಡಲೇಬೇಕಾಗಿರುವಂತಹ ಕರ್ಮ ಅಂತ ಪರಮಾತ್ಮ ಹೇಳ್ತಾನೆ. ಹಾಗಾದ್ರೆ ನಿಷಿದ್ಧ ಕರ್ಮ ಯಾವುದು? ನಿಷಿದ್ಧ ಕರ್ಮ ಅಂತಂದ್ರೆ ಇಂತಹದ್ದನ್ನ ನೀನು ಮಾಡಲೇಬೇಡ ಅಂತ ಪರಮಾತ್ಮ ಹೇಳ್ತಾನೆ. ನೀನು ಮಾಡಲೇಬೇಡ ಅಂತ ಹೇಳಿರುವಂತಹ ಕರ್ಮನ್ನ ನಾನು ಮಾಡ್ತೀನಿ ಅಂತಂದ್ರೆ ಅದರ ಹೊಣೆಯನ್ನ ನಾನೇ ಅನುಭವಿಸ್ಬೇಕಾಗತ್ತೆ. ಸೊ ಆ ಥರ ತೊಂದರೆಗೆ ಸಿಕ್ಕಾಕೋಬೇಡ ನೀನು ಅಂತ ನಮ್ಮ ಶಾಸ್ತ್ರ ಗ್ರಂಥಗಳೇನು ಹೇಳುತ್ತೆ, ಇಂತಹದ್ದನ್ನ ನಿಷಿದ್ಧ ಕರ್ಮ, ನೀನು ಇಂಥ ಕೆಲಸ ಮಾಡಲೇಬೇಡ ಅಂತ ಮುಂಚೆನೆ ನಮಗೆ ತೋರಿಸ್ಕೊಟ್ಬಿಡುತ್ತೆ, ತಿಳುವಳಿಕೆ ಕೊಡುತ್ತೆ, ಒಂದು ಜ್ಞಾನ ಕೊಡುತ್ತೆ, ಅರಿವು ಕೊಡುತ್ತೆ. ಇಂಥದ್ದೆಲ್ಲ ನಿಷಿದ್ಧ ಕರ್ಮ, ಇಂಥದ್ದನ್ನ ನೀನು ಮಾಡಲೇಬೇಡ ಅಂತ ಶಾಸ್ತ್ರಗಳು ನಾವು ಮಾಡೋದಕ್ಕೆ ಮುಂಚೆನೆ ನಮ್ಗೆ ಎಚ್ಚರಿಕೆ ಕೊಟ್ಬಿಟ್ಟಿರುತ್ತೆ. ಹಂಗೂ ನಾನು ಮಾಡ್ತೀನಿ ಅಂತಂದ್ರೆ ಅದರ ಆಗು ಹೋಗುಗಳಿಗೆ ನಾನೇ ಭಾಗಿ.
ಆಗೋ ತೊಂದರೆಗಳನ್ನ ನಾನೇ ಅನುಭವಿಸ್ಬೇಕು. ಆಮೇಲೆ ಮತ್ತೆ ಇದು ನನ್ನ ಹಣೆ ಬರಹ, ನಾ ಏನು ಮಾಡಲಿ, ನನಗೆ ಈ ಥರ ದೇವ್ರು ಇಂಥ ಕೆಲಸ ಮಾಡ್ಬಿಟ್ಟ, ನನಗೆ ಶಿಕ್ಷೆ ಕೊಟ್ಬಿಟ್ಟ ಅಂತ ದೇವ್ರನ್ನೇ ಬೈಯೋದು, ವಿಧಿನ ಬೈಕೊಳ್ಳೋದು, ಬೇರೆಯವ್ರನ್ನ ಬೈಕೊಳ್ಳೋದು, ಇದೆಲ್ಲ ಮಾಡ್ತೀವಿ. ಸೊ ನಿಷಿದ್ಧ ಕರ್ಮ ಅಂತಂದರೆ ಯಾವ ಕೆಲಸಗಳನ್ನ ಮಾಡಬಾರ್ದು ಅಂತ ಪರಮಾತ್ಮ ಹೇಳಿದಾನೆ ಅದನ್ನೇ ಮಾಡಲೇಬಾರ್ದು. ಫಾರ್ ಎಕ್ಸಾಂಪಲ್, ಯಾವುದಂತಹ ನಿಷಿದ್ಧ ಕರ್ಮ ಅಂತಂದರೆ, ನಾವು ಮಾಡುವ ಯಾವ ಕೆಲಸ ಬೇರೆಯವರ ಮನಸ್ಸಿನಲ್ಲಿ ಆತಂಕ ಉಂಟು ಮಾಡುತ್ತೆ, ಹೆದರಿಕೆ ಉಂಟು ಮಾಡುತ್ತೆ, ಕಳವಳ ಉಂಟು ಮಾಡುತ್ತೆ, ದೈಹಿಕವಾಗಿ ಮಾನಸಿಕವಾಗಿ ಅವರಲ್ಲಿ ಕ್ಷೋಭೆ ಬರೋ ಹಾಗೆ ನಮ್ಮ ಬಿಹೇವಿಯರ್, ನಮ್ಮ ಅಭ್ಯಾಸ, ನಮ್ಮ ಆಚರಣೆ ಆ ರೀತಿ ಆದರೆ ಅವ್ರಿಗೆ ತೊಂದರೆ ಆಗತ್ತೆ ಅನ್ನೋದಾದರೆ ಅಂತಹದ್ದನ್ನು ಮಾಡಬೇಡ ಅಂತ ಹೇಳ್ತಾನೆ ಪರಮಾತ್ಮ. ಅದೇನೇ ಆಗಿರ್ಬೋದು, ನಾವು ಮಾಡೋ ಕೆಲಸನ ಮಾಡೋದಕ್ಕೆ ಮುಂಚೆ ಒಂದ್ಸಲಿ ನಾ ಏನು ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ಗಮನಕ್ಕೆ ತಂದುಕೊಂಡ್ರೆ, ಓಹೋ ಇದು ಮಾಡೋದ್ರಿಂದ ಪಕ್ಕದ ಮನೆಯವ್ರಿಗೆ ತೊಂದರೆ ಆಗತ್ತೆ, ಎದುರು ಮನೆಯವ್ರಿಗೆ ತೊಂದರೆ ಆಗತ್ತೆ, ನಮ್ಮ ಮನೆಯಲ್ಲೇ ತೊಂದರೆ ಆಗತ್ತೆ, ನಮ್ಮ ಆಫೀಸ್ನಲ್ಲಿ ತೊಂದರೆ ಆಗತ್ತೆ, ಅದು ನನ್ನ ಗಮನಕ್ಕೆ ಬಂದರೆ ತಕ್ಷಣ ಅದನ್ನ ನಿಲ್ಲಿಸ್ಬಿಡ್ಬೇಕು. ನಿಷಿದ್ಧ ಕರ್ಮ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾವೆಲ್ಲ ಇವತ್ತು ಊರು ಪಟ್ಟಣ ಸಿಟಿ ನಾಡಿನಲ್ಲಿ ಜೀವನ ಮಾಡ್ತಾ ಇದ್ವಿ. ಮುಂಚೆ ಈ ನಾಡು ಅಥವಾ ಊರು ಪಟ್ಟಣ ಸಿಟಿ ಅನ್ನೋದು ಬೆಳೆಯೋದಕ್ಕೆ ಮುಂಚೆ ಕಾಡಿನ ಒಂದು ಭಾಗದಲ್ಲಿ ಜೀವನ ಮಾಡ್ತಾ ಇದ್ವಿ. ಸ್ವಲ್ಪ ನಾವು ಒಂದು ಸಾವಿರಾರು ವರ್ಷಗಳ ಹಿಂದೆ ಹೋದರೆ ಊರು ಪಟ್ಟಣಗಳು ಬೆಳೆಯೋದಕ್ಕೆ ಮುಂಚೆ ಹೇಗಿರುತ್ತೆ ಅನ್ನೋದು ಸ್ವಲ್ಪ ಊಹೆ ಮಾಡಿಕೊಂಡ್ರೆ, ಕಾಡಿನ ಒಂದು ಭಾಗದಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ. ಕಾಡಿನ ಒಂದು ಭಾಗದಲ್ಲಿ ನಾವು ಜೀವನ ಮಾಡಬೇಕಾದ್ರೆ ನಮ್ಮ ಜೀವನ ಹೇಗಿರುತ್ತೆ, ನಾವು ಯಾವ ಸೌಲಭ್ಯಗಳ ಜೊತೆಗೆ ಆ ಕಾಡಲ್ಲಿದ್ದೀವಿ ಅಂತಂದರೆ, ಅಲ್ಲಿ ನಮ್ಮ ಆಹಾರಕ್ಕೆ ನಾವು ಇಲ್ಲ ಮರಗಿಡಗಳ ಹಣ್ಣುಗಳಿಗೆ ಆಶ್ರಯ ಪಡೀತಾ ಇದ್ವಿ, ಅಥವಾ ಬೇಟೆ ಆಡಿ ಪ್ರಾಣಿಗಳ ಮಾಂಸನ ಆಹಾರವಾಗಿ ಯೂಸ್ ಮಾಡ್ತಾ ಇದ್ವಿ. ಯಾವಾಗ ಊರು ಬೇಸಾಯ ಇದ್ಯಾವುದು ಇಲ್ಲದೆ ಇದ್ದ ಪರಿಸ್ಥಿತಿನ ನಾವು ಊಹೆ ಮಾಡಿಕೊಂಡ್ರೆ, ಕಾಡಿನಲ್ಲಿ ಹೀಗಿರಬಹುದು, ಜೀವನ ಈ ಥರ ಇರ್ತಿತ್ತೇನೋ ಅಂತ ಅನ್ಸತ್ತಲ್ಲ ಅದು. ಸೊ ಅಲ್ಲಿ ಬೇಟೆ ಅನಿವಾರ್ಯ, ಮಾಂಸಾಹಾರ ಅನಿವಾರ್ಯ. ಆವಾಗ ಊರು ಬೆಳೆದಿಲ್ಲ, ಮನುಷ್ಯ ಬೆಳವಣಿಗೆ ಆಗಿಲ್ಲ, ಉತ್ತಮವಾದ ಸಿಟಿ ಇಲ್ಲ, ಬೇರೆ ಸೌಕರ್ಯ ಇಲ್ಲ, ಹಸಿವೆ ಆಗ್ತಾ ಇದೆ, ಬೇಸಾಯ ಪದ್ಧತಿನೇ ಇಲ್ಲದೆ ಇದ್ದಂತಹ ಟೈಮಲ್ಲಿ ಅಂತಹ ಮನುಷ್ಯನ ಆದಿಮಾನವ ಅಂತ ಕರೀತಾ ಇದ್ರು. ಅಂತ ಅವನಿಗೆ ಆಹಾರ ಬೇಟೆ ಮೇಲೆ ಅವನ ಜೀವನ ಅವಲಂಬಿತ ಆಗಿತ್ತು. ಸೊ ಬೇಟೆ ಆಡಿ ಪ್ರಾಣಿ ಪಕ್ಷಿಗಳನ್ನ ಕೊಂದು ಆಹಾರವಾಗಿ ಉಪಯೋಗಿಸ್ಕೊಂಡು ಅವನು ಜೀವನ ಮಾಡ್ತಾ ಇದ್ದ. ಅವನು ಪ್ರಾಣಿಗಳನ್ನ ಬೇಟೆಯಾಡಿ ಅವತ್ತಿನ ಪರಿಸ್ಥಿತಿನ ಜೀವನ ಮಾಡ್ತಾ ಇದ್ರುವೆ, ಅವನು ಆ ಕ್ಷಣದ ಹಸಿವೆಗಾಗಿ ಒಂದು ಸಣ್ಣ ಪಕ್ಷಿನೋ ಒಂದು ಪ್ರಾಣಿನೋ ಬೇಟೆ ಮಾಡಿದ್ರೆ ನೆಕ್ಸ್ಟು ಅದೇ ಪ್ರಾಣಿಗಳ ಜೊತೆನೇ ವಾಸ ಮಾಡ್ತಾ ಇದ್ದ. ಅವನು ಮತ್ತೆ ಹಿಂಸೆ ಮಾಡ್ತಿರ್ಲಿಲ್ಲ. ಹಸಿವೆ ಒಂದು ಮುಗಿದೋಗಿತ್ತು, ಬೇರೆ ಆಸೆ ಬಯಕೆಗಳು ಅವನಲ್ಲಿ ಇರಲಿಲ್ಲ. ಅಲ್ಲಿ ಇದ್ದು ಅವನು ಮಾಂಸಾಹಾರ ಮಾಡ್ತಾ ಇದ್ರು, ಅವನ ಜೀವನ ಅಷ್ಟು ಶಾಂತಮಯವಾಗಿತ್ತು. ಹಾಗೆಂದು ಮಾತ್ರಕ್ಕೆ ಮಾಂಸಾಹಾರ ಅವಾಗ್ಲಿಂದನೇ ಇತ್ತು ಅಂತಂದ್ಬಿಟ್ಟು ಊರು ಪಟ್ಟಣ ಸಿಟಿ ಈ ರೀತಿ ಬೆಳೆದ ಮೇಲೆ ನಾವು ಈ ಸಿಟಿ ಒಳಗಡೆ ನಾವು ಯಾವುದೋ ಒಂದು ಪಕ್ಷಿನ ಬೇಟೆ ಆಡೋದು, ಒಂದು ಪ್ರಾಣಿನ ಬೇಟೆ ಆಡೋದು ಮಾಡಬಾರ್ದು. ಮಾಂಸಾಹಾರ ನಮ್ಮ ಆಹಾರ ಪದ್ಧತಿ ಆಗಿದ್ರು ಅದನ್ನು ಮಾರೋಂತಹ ಕೆಲವು ಅಂಗಡಿಗಳಿಗೆ ಹೋಗಿ ತೊಗೊಂಡು ಬಂದು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೇಕಷ್ಟೆ. ಪ್ರಾಣಿಗಳನ್ನ ಊರಲ್ಲಿ ನಾಡಿನಲ್ಲಿ ಬೇಟೆ ಆಡಬಾರ್ದು, ಇದು ನಿಷಿದ್ಧ. ಸೊ ಇದು ಒಂದು ಎಕ್ಸಾಂಪಲ್. ಸೊ ಈ ರೀತಿ ಯಾವುದು ಮಾಡಲೇಬಾರ್ದು ಅಂತ ಅದು ಮಾಡಕ್ಕೆ ಹೋಗಬಾರ್ದು. ಇದು ನಿಷಿದ್ಧ ಕರ್ಮ ಅಂತ ಹೇಳ್ತಾರೆ. ಇನ್ನೊಂದು ನಾಲ್ಕನೇದು ಕಾಮ್ಯ ಕರ್ಮ ಅಂತ ಹೇಳ್ತಾರೆ. ಕಾಮ್ಯ ಅಂತಂದ್ರೆ ಆಸೆ, ಬಯಕೆ, ಇಂಥದ್ದು ನನಗೆ ಬೇಕು. ಸೊ ಕೆಲವೊಂದು ಫಲಕ್ಕಾಗಿ ಇಂಥದ್ದೊಂದು ಬೇಕು, ಇಂಥದ್ದೊಂದು ನನಗೆ ಸಿದ್ಧಿ ಆಗಲಿ ಅಂತಹ ಫಲಗಳಿಗೆ ಆಸೆ ಪಟ್ಟು ಮಾಡೋ ಕೆಲಸನ್ನ ಕಾಮ್ಯಕರ್ಮ ಅಂತ ಕರೀತಾರೆ.
ಅವುಗಳ ಪೂರೈಕೆಗಾಗಿ ಕೆಲವು ಸಲ ನಾವು ಬೇರೆಯವರ ಹಿತ ನೋಡೋದಿಲ್ಲ. ಇದು ಧರ್ಮವಾಗಿದೆಯಾ, ಇದು ಅಧರ್ಮವಾಗಿದೆಯಾ ಅಂತಲೂ ನೋಡೋದಿಲ್ಲ. ಕೇವಲ ನನಗೆ ಬೇಕಿತ್ತು, ಇಂಥದ್ದು ನನಗೆ ಸಿಗಲಿ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಕಾಮ್ಯ ಕರ್ಮ ಅಂತ. ಆದರೆ ಇದರಲ್ಲಿ ಈ 4 ರೀತಿಯ ಕರ್ಮಗಳಲ್ಲಿ ಶ್ರೇಷ್ಠವಾಗಿರೋದು ನಿತ್ಯ ಕರ್ಮ ಮತ್ತು ನೈಮಿತ್ತಿಕ ಕರ್ಮ. ಸಾತ್ವಿಕರು ಈ ಕರ್ಮಗಳ ಆಚರಣೆ ಮಾಡುವಾಗ ಕೇವಲ ಕರ್ತವ್ಯ ದೃಷ್ಟಿಯಿಂದ ಮಾತ್ರ ಮಾಡ್ತಾರೆ. ಅವ್ರು ಮಾಡೋ ಯಜ್ಞದಲ್ಲಿ ಇದು ಪರಮಾತ್ಮನಿಗೆ ಸೇರುವಂತಹದ್ದು, ಪರಮಾತ್ಮನ ಸೇವೆ ಅಂತ ಮಾತ್ರ ಆ ದೃಷ್ಟಿ ಇಟ್ಕೊಂಡು ಮಾತ್ರ ಆ ಕೆಲಸ ಮಾಡ್ತಾರೆ. ಅಂದರೆ ಇದನ್ನ ಕಾರ್ಯಮಿತ್ತೇವ ಅಂತ ಹೇಳ್ತೀವಿ. ಅಂತಂದರೆ ಕಾರ್ಯಂ ಇತಿ ಏವ, ಕೇವಲ ಕರ್ತವ್ಯ ದೃಷ್ಟಿಯಿಂದ ಮಾತ್ರ. ಆದರೆ ಅದರಲ್ಲಿ ಬರೋ ಫಲಗಳಲ್ಲಿ ಯಾವ ಆಸಕ್ತಿನೂ ಇರೋದಿಲ್ಲ. ಕಾರಣ ಅವರಲ್ಲಿ ಫಲದ ಆಸಕ್ತಿನೇ ಇರೋದಿಲ್ಲ. ಯಾಕೆ ಅಂತಂದರೆ ಅವರು ಮಾಡೋ ಕೆಲಸಗಳಲ್ಲಿ ಅವರಲ್ಲಿ ಉಪಾಸನಾ ಭಾವ ಇರುತ್ತೆ. ಉಪಾಸನಾ ಭಾವ ಅಂತಂದರೆ ಇದು ಪರಮಾತ್ಮನ ಸೇವೆ, ನಾನು ಆ ಕೆಲಸ ಮಾತ್ರ ಮಾಡ್ತಾ ಇದ್ದೀನಿ ಅಷ್ಟೆ. ಅದನ್ನು ಉಪಾಸನಾ ಭಾವ ಅಂತಾರೆ. ಯಾಕೆ ಮಾಡೋ ಕೆಲಸದಲ್ಲಿ, ಸಾತ್ವಿಕರು ಮಾಡೋ ಕೆಲಸದಲ್ಲಿ ಕರ್ಮದ ಫಲನ ಯಾಕೆ ಅಪೇಕ್ಷೆ ಪಡಬಾರದು ಅಂತಂದರೆ, ಒಂದು 5 ನಿಮಿಷ ಇದೆ, ಹೇಳುವುದಾ? 7:15 ಆಗ್ತಾ ಇದೆ. ನಾವು ಮಾಡೋ ಕರ್ಮದಲ್ಲಿ ಫಲದ ಬಗ್ಗೆ ಯಾಕೆ ಆಸಕ್ತಿ ನಾವು ಇಟ್ಕೋಬಾರ್ದು? ಸಾತ್ವಿಕರು ಮಾಡುವ ಯಜ್ಞದಲ್ಲಿ ಅವರು ಯಾಕೆ ಫಲಕ್ಕೆ ಆಸೆ ತೋರಿಸೋದಿಲ್ಲ ಅಂತಂದ್ರೆ, ಅವರು ಮಾಡ್ತಾ ಇರೋ ಕೆಲಸನ ಭಗವಂತನ ಸೇವೆ ಅಂತ ತಿಳ್ಕೊಂಡಿದ್ದಾರೆ. ಭಗವಂತನ ಸೇವೆನಲ್ಲಿ ಫಲದ ಅಪೇಕ್ಷೆ ಪಟ್ಟರೆ ಅದು ವ್ಯಾಪಾರ ಅಂತ ಆಗತ್ತೆ. ಆದ್ರಿಂದ ನನಗದು ಬೇಡ, ನನಗೀಗಾಗಲೇ ತೃಪ್ತಿಯಾದ ಜೀವನ ಇದೆ, ನಾನು ನೆಮ್ಮದಿಯಾಗಿದ್ದೀನಿ, ನನಗೆ ಇನ್ನೇನು ಬೇಡ ಅನ್ನೋ ಭಾವನೆಯಿಂದ ಕೇವಲ ಯಜ್ಞ ಧೋರಣೆಯಿಂದ ಮಾಡ್ತಾರೆ. ಮತ್ತೆ ಅಲ್ಲಿ ಒಂದು ಸೂಕ್ಷ್ಮವಾದ ಒಂದು ಜ್ಞಾನ ಇದೆ, ಒಂದು ತಿಳುವಳಿಕೆ ಇದೆ. ಯಾಕೆ ಅವರಿಗೆ ಫಲದಲ್ಲಿ ಆಸಕ್ತಿ ಇಲ್ಲ ಅಂತಂದ್ರೆ, ಸ್ವಲ್ಪ ಗಮನ ಇರಲಿ. ಯಾಕೆ ಫಲದಲ್ಲಿ ಆಸಕ್ತಿ ಇಲ್ಲ ಅಂತಂದ್ರೆ, ನಾವು ಏನಾದ್ರು ಒಂದು ಕೆಲಸ ಮಾಡಿದಾಗ ಏನೋ ಒಂದು ಆಯಿತು, ಯಾವುದೋ ಒಂದು ಫಲ ಸಿಗತ್ತೆ. ಏನೋ ಮಾಡಿರ್ತೀವಿ, ಏನೋ ಒಂದು ಆಗತ್ತೆ. ನಾವು ಅವಾಗ ಏನು ಮಾಡ್ತೀವಿ ಅಂತಂದರೆ, ಈ ಫಲ ಬಹುಶಃ ನಾನು ಅವಾಗ ಮಾಡಿದ್ನಲ್ಲ, ಅದಕ್ಕೆ ಈಗ ಈ ಥರ ಆಯಿತು ಅಂತ ನಾವೇನು ಮಾಡ್ತೀವಿ, ಈ ಕ್ಷಣದಲ್ಲಿ ಬಂದ ಫಲನ ಯಾವಾಗಲೋ ಮಾಡಿರೋ, ಗತಕಾಲದಲ್ಲಿ ಮಾಡಿದ ಕೆಲವು ಕೆಲಸಗಳ ಅಂತಂದರೆ ಭೂತಕಾಲ ಕೊಟ್ಟೋಗ್ಬಿಟ್ಟಿರ್ತೀವಿ ನಾವು. ಈ ಕ್ಷಣದಲ್ಲಿ ಇಲ್ಲಿದ್ದುಕೊಂಡು ಈ ಕ್ಷಣದಲ್ಲಿ ದೊರೆತ ಫಲನ ಭೂತಕಾಲಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋದು. ಅಥವಾ ಈಗ ಮಾಡೋ ಕೆಲಸದಲ್ಲಿ ಮುಂದೆ ನನಗೆ ಈ ಥರ ಫಲ ಸಿಗಬೇಕು ಅಂತ ಭವಿಷ್ಯತ್ ಕಾಲ ಕೊಟ್ಟೋಗೋದು. ಈ ಕ್ಷಣದಲ್ಲಿ ನಾನು ಇಲ್ಲಿದ್ದೀನಿ, ಪರಮಾತ್ಮ ಯಾವಾಗಲೂ ಭೂತಕಾಲದಲ್ಲೂ ಇಲ್ಲ, ಭವಿಷ್ಯತ್ ಕಾಲದಲ್ಲೂ ಇಲ್ಲ. ಅವನು ಈಗ ವರ್ತಮಾನದಲ್ಲಿ ನಮ್ಮ ಎದುರುಗಡೆ ನಮ್ಮ ಜೊತೆನೇ ಇದ್ದಾನೆ. ನಾವು ಯಾವಾಗ ಫಲದ ಆಸಕ್ತಿಯಿಂದ ಫಲನ ಅಪೇಕ್ಷೆ ಮಾಡಿ ಫಲನ ಭೂತಕಾಲಕ್ಕೋ ಭವಿಷ್ಯತ್ ಕಾಲಕ್ಕೋ ಕನೆಕ್ಟ್ ಮಾಡಿದಾಗ ನಾವು ಭಗವಂತನ ಇಲ್ಲೇ ಬಿಟ್ಬಿಟ್ಟು ಭೂತಕಾಲಕ್ಕೆ ಹೋಗಿರ್ತೀವಿ ದೇಹ ಮನಸ್ಸಿನ ಜೊತೆ, ಅಥವಾ ಭವಿಷ್ಯತ್ ಕಾಲಕ್ಕೆ ಹೋಗಿರ್ತೀವಿ, ಪರಮಾತ್ಮ ಮಾತ್ರ ಇರ್ತಾನೆ. ಪರಮಾತ್ಮನ ದರ್ಶನ ನಮಗಾಗೋದಿಲ್ಲ. ಹಾಗಾಗಿ ಪರಮಾತ್ಮ ನಮಗೆ ಏನು ಸಿಗತ್ತೆ, ಆ ಸಿಕ್ಕಿರೋ ರೀತಿ, ಅದು ತಂದು ಕೊಟ್ಟಿರೋರು ಎಲ್ಲ ಪರಮಾತ್ಮನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ನಾವಾಗೆ ಅಪೇಕ್ಷೆ ಮಾಡಬಾರ್ದು. ಅದು ಏನು ಬರುತ್ತೆ ಅದು ಪರಮಾತ್ಮನ ಪ್ರತಿರೂಪ ಅನ್ನೋ ಭಾವನೆ ಇಟ್ಕೋಬೇಕಷ್ಟೆ. ಅದು ನಾನು ಈಗ ಬಂದಿರೋದು ಮೋಸ್ಟ್ಲಿ ನಾನು ಅವಾಗೇನೋ ಮಾಡಿದ್ನಲ್ಲ ಅದಕ್ಕೋಸ್ಕರ ಇರ್ಬೋದು, ಅಥವಾ ಈಗ ಮಾಡ್ತಾ ಇದ್ದೀನಲ್ಲ ಅದು ಮುಂದೆ ನನಗೆ ಮಕ್ಕಳು ಮರಿಯನ್ನು ಕಾಪಾಡುತ್ತೆ, ನನ್ನ ಒಂದು ವಂಶನ ಬೆಳೆಸತ್ತೆ, ಆ ಥರ ಯಾವ ಅಪೇಕ್ಷೆನೂ ಇಟ್ಕೋಬಾರ್ದು. ಯಾಕೆ ಅಂತಂದರೆ ನಾವು ಫಲದಲ್ಲಿ ಆಸಕ್ತಿ ಪಟ್ಟಾಗ ಕಣ್ಣೆದುರಿಗೆ ಬಂದ ಭಗವಂತನನ್ನು ನಾವು ಮರ್ತು ಬಿಟ್ಬಿಡ್ತೀವಿ. ಬಿಟ್ಬಿಟ್ಟು ನಾವು ಆ ಕಾಲಕ್ಕೆ, ಹಳೆ ಕಾಲಕ್ಕೆ ಹೋಗ್ತೀವಿ, ಅಥವಾ ಇನ್ನೂ ಏನು ನಡೆದಿಲ್ಲದೆ ಇರೋ ಕಾಲನ ಊಹೆ ಮಾಡ್ಕೊಂಡ್ಬಿಡ್ತೀವಿ. ನಡೆಯತ್ತೋ ಬಿಡತ್ತೋ ಗೊತ್ತೇ ಇಲ್ಲ, ಅದಾಗತ್ತೋ ಇಲ್ವೋ ಗೊತ್ತೇ ಇಲ್ಲ, ಗೊತ್ತಿಲ್ಲದೆ ಇರೋದನ್ನ ಆಗಬಹುದು ಅಂತ ಅಂದ್ಕೊಂಡು ನಾವು ಅಲ್ಲಿಗೆ ಹೊರಟೋಗಿರ್ತೀವಿ. ಭಗವಂತ ಇಲ್ಲಿರ್ತಾನಾಗ, ಎಷ್ಟು ದೊಡ್ಡ ಲಾಸ್. ಹಾಗಾಗಿ ಫಲದ ಅಪೇಕ್ಷೆನೇ ಮಾಡಬಾರ್ದು ಅಂತ ಹೇಳ್ತಾರೆ. ಈ ಕಾರಣದಿಂದ ಪರಮಾತ್ಮನ ಜೊತೆ ನಾನು ಸದಾ ಇರ್ತೀನಿ, ನನ್ನ ರಕ್ಷಣೆ ಅವನ ಹೊಣೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾನೆ.
ನನ್ನ ರಕ್ಷಣೆ ಪರಮಾತ್ಮನ ಹೊಣೆ. ಯಾಕೆ ಅಂತಂದರೆ ಯಾವುದನ್ನು ನಾನು ಬರೆಸ್ಕೊಳ್ಳೋಕ್ಕಾಗೋದಿಲ್ಲ, ಯಾವುದನ್ನು ಬೇಡ ಅಂತಲೂ ಅನ್ನೋಕ್ಕಾಗೋದಿಲ್ಲ. ನನಗೆ ಆ ಯಾವ ಶಕ್ತಿನೂ ಇಲ್ಲ. ಬರೋದನ್ನು ತಡೆಯೋ ಶಕ್ತಿ ಅಥವಾ ಬರದೇ ಇರೋದನ್ನು ಗಳಿಸ್ಕೊಳ್ಳೋ ಶಕ್ತಿ ಎರಡೂ ನನ್ನಲ್ಲಿಲ್ಲ. ಆ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ಗೊತ್ತಾದ್ರೂ ನಾವು ಅದರ ವಿರುದ್ಧವಾಗಿ ಜೀವನದಲ್ಲಿ ಹೋರಾಟ ಮಾಡ್ತಾ ಇರ್ತೀವಿ. ಪ್ರತಿನಿತ್ಯ ನಾವು ಮಾಡೋ ಹೋರಾಟ ಅದೇ. ನನ್ನ ಕೈನಲ್ಲಿ ಏನೂ ಆಗೋದಿಲ್ಲ, ಇದು ಏನಾರ ಆದರೆ ಅದು ಅವನ ಅನುಗ್ರಹ, ಅವನ ಕರುಣೆಯಿಂದ ಅಂತ ಗೊತ್ತಿದ್ರೂ ಕೂಡ ನಾವು ಅದನ್ನು ಮರೆತು ನಾನು ಗಳಿಸ್ಕೋತೀನಿ ಅಥವಾ ನಂಗೆ ಇಂಥದ್ದು ಬರ್ತಾ ಇದೆ, ಇಂಥದ್ದು ಬೇಡ ಅಂತ ಅದನ್ನು ತಳ್ಳೋದಕ್ಕೂ ನಮಗೆ ಶಕ್ತಿ ಇಲ್ಲ. ಒಂದು ಸಣ್ಣ ಜ್ವರ ನಮಗೆ ಬಂದರೆ ಈಗ ಬರಬೇಡ ಹೋಗು ಅಂತಂದರೆ ಅದು ಹೋಗೋದಿಲ್ಲ. ಔಷಧಿ ತಗೋಬೇಕು, ಕಾಯಬೇಕು, ಜ್ವರದ ತಾಪ ನಾವು ಅನುಭವಿಸ್ಬೇಕು, 3 ದಿನ ಮಲಗಿರಬೇಕು, ನಿಧಾನಕ್ಕೆ ಎದ್ದು ಓಡಾಡಬೇಕು. ನನಗೆ ನಿಜವಾಗ್ಲೂ ಆ ಶಕ್ತಿ ನನ್ನಲ್ಲಿದ್ದರೆ ಜ್ವರ ಬಂದರೆ ಬರಬೇಡ ನೀನು ಹೋಗು ಅಂತ ಕಳಿಸ್ಬಿಡ್ಬೋದು. ಕಳಿಸೋ ಶಕ್ತಿ ಇಲ್ಲ. ಅಥವಾ 3 ದಿನ ನನಗೆ ರೆಸ್ಟ್ ಬೇಕು, ಲೈಟಾಗಿ ಫೀವರ್ ಬಾ ಅಂತಂದರೆ ಬರುತ್ತಾ? ಬರೋದಿಲ್ಲ. ಯಾವುದನ್ನು ನಾನು ಗಳಿಸ್ಕೊಳ್ಳೋ ಶಕ್ತಿನೂ ಇಲ್ಲ, ಯಾವುದನ್ನು ಬೇಡ ಅಂತ ಉಪೇಕ್ಷೆ ಮಾಡೋ ಶಕ್ತಿನೂ ಇಲ್ಲ. ಕೇವಲ ಈ ಕ್ಷಣದಲ್ಲಿ ಅಂತಂದರೆ ಪ್ರತಿಯೊಂದು ಕ್ಷಣದಲ್ಲೂ ನಾವಿರಬೇಕು, ನಾವು ಜೀವಿಸಬೇಕು. ಬದುಕು ಅಂತಂದರೆ ಅದು ಪ್ರತಿ ಕ್ಷಣನೂ ಸಂತೋಷದಿಂದ ನಾನು ಅನುಭವಿಸ್ಬೇಕು. ಈ ಕ್ಷಣ ಬೇಡ, ಆ ಕ್ಷಣ ಬೇಡ ಅಲ್ಲ. ನನ್ನ ಎಚ್ಚರದ ಸ್ಥಿತಿಯಲ್ಲಿ ಪ್ರತಿ ಒಂದೊಂದು ಕ್ಷಣದಲ್ಲೂ ನನಗೆ ಏನು ಅನುಭವ ಆಗ್ತಾ ಇದೆ ಆ ಅನುಭವನೇ ಪರಮಾತ್ಮ, ಬೇರೆ ಏನೂ ಅಲ್ಲ. ಸೊ ಪ್ರತಿ ಕ್ಷಣನೂ ಅನುಭವ ಆಗ್ತಾ ಇರೋದು ಪರಮಾತ್ಮ ಅಂತ ಗೊತ್ತಾದ ಮೇಲೆ ಫಲ ಅನ್ನೋ ಒಂದು ಆಸೆನ ಇಟ್ಕೊಂಡು ಭೂತಕಾಲಕ್ಕೆ ಯಾಕೆ ಹೋಗಬೇಕು ಅಥವಾ ಏನು ಆಗುತ್ತೋ ಬಿಡುತ್ತೋ ಗೊತ್ತೇ ಇಲ್ಲ ಅಂದ್ಬಿಟ್ಟು ಮುಂದೆ ಆಗದೇ ಇರೋ, ಇನ್ನೂ ನಡೆದೇ ಇಲ್ಲ ಅದು, ಭವಿಷ್ಯದ ಕಾಲಕ್ಕೆ ಹೊಟ್ಟೋಗ್ತೀವಿ. ಹಾಗಾಗಿ ಸಾತ್ವಿಕ ಮನಸ್ಸಿನ ವ್ಯಕ್ತಿಗಳು ಮಾಡೋ ಯಜ್ಞದಲ್ಲಿ ಫಲದ ಅಪೇಕ್ಷೆ ಪಡೋದಿಲ್ಲ. ಫಲದ ಅಪೇಕ್ಷೆ ಪಟ್ಟರೆ ಎದುರಿಗೆ ಬಂದ ಭಗವಂತನ ಬಿಟ್ಬಿಡ್ತೀನಲ್ಲ ನಾನು ಅನ್ನೋ ಒಂದು ತಿಳುವಳಿಕೆ, ಆ ಒಂದು ಜ್ಞಾನದಿಂದ ಅವರು ನನಗೆ ಫಲ ಬೇಡ, ನನಗೆ ನೀನು ಮಾತ್ರ ಬೇಕು, ನೀನೇ ಎಲ್ಲ ಅಂತಂದಮೇಲೆ ಫಲನ ಯಾಕೆ ನಾನು ಆಸೆ ಪಡಲಿ? ನಿನ್ನನ್ನು ನಾನು ಸರ್ವಸ್ವ ಅಂತ ಕರಿತೀನಿ. ಪರಮಾತ್ಮ ನೀನು ನನ್ನ ಸರ್ವಸ್ವ ಅಂತ ನಾ ಹೇಳ್ಕೋಬೇಕಾರೆ ಸರ್ವಸ್ವನ್ನ ಬಿಟ್ಬಿಟ್ಟು ಯಾವುದೋ ಒಂದು ಸಣ್ಣ ಆಸೆ, ಒಂದು ಸಣ್ಣ ಬಯಕೆ, ಸಣ್ಣ ಫಲಕ್ಕೆ ಯಾಕೆ ಆಸೆ ಪಡಬೇಕು? ಆಸೆ ಪಡೋದಾದರೆ ಸಂಪೂರ್ಣ ಭಗವಂತನ್ನೇ ಆಸೆ ಪಡೋಣ, ಸರ್ವಸ್ವನ್ನೇ ಅನುಭವಿಸೋಣ. ಆ ಸರ್ವಸ್ವನ್ನೇ ನಮ್ಮ ಬದುಕಿನ ಪ್ರತಿ ಕ್ಷಣದಲ್ಲೂ ನಮಗಾಗೋ ಅನುಭವ. ಪ್ರತಿ ಕ್ಷಣದಲ್ಲಿ ಏನು ಅನುಭವ ಆಗತ್ತೆ ಆ ಅನುಭವ ಪರಮಾತ್ಮ. ಕೆಲವು ಅನುಭವಗಳು ನಮಗೆ ನೋವು ಆಗೋ ಹಾಗಿರುತ್ತೆ, ಕೆಲವು ಅನುಭವಗಳು ಸಂತೋಷವಾಗಿರುತ್ತೆ. ನೋವಿನ ಅನುಭವಗಳು ಮುಂದಿನ ಸುಖಕ್ಕೆ ಒಂದು ಎಚ್ಚರಿಕೆ ಕೊಟ್ಟು ನಮ್ಮನ್ನು ಗಟ್ಟಿ ಮಾಡೋದಕ್ಕೆ ಬಂದಿರೋಂತಹ ಅನುಭವ ಅದು. ಸೊ ನೋವು ಬರಬಾರ್ದು ಅಂತಲ್ಲ, ನನಗೆ ಇಂಥದ್ದು ಆಗಲೇಬಾರ್ದು, ನನಗೆ ಕಷ್ಟದ ಪರಿಸ್ಥಿತಿ ಬರಲೇಬಾರ್ದು ಅಲ್ಲ. ಕಷ್ಟ ಪಡಬೇಕು, ಕಷ್ಟಪಟ್ಟಾಗ ಬಂದ ಜ್ಞಾನ ನಮ್ಮಲ್ಲಿ ಮುಂದೆ ಬರೋ ಫಲನ ಅನುಭವಿಸೋದಕ್ಕೆ ನನ್ನನ್ನು ಗಟ್ಟಿ ಮಾಡುತ್ತೆ. ಪಾಂಡವರು 14 ವರ್ಷ ವನವಾಸ, ಅಜ್ಞಾತವಾಸ, ಕೃಷ್ಣ ಅವ್ರ ಜೊತೆನಲ್ಲೇ ಇದ್ದ. ಅವನು ಕೂಡ ಇವ್ರಗಳ ಜೊತೆ ಕಾಡಲ್ಲಿದ್ದ, ವನವಾಸದಲ್ಲಿ ಅವನು ಇದ್ದ. ಆದರೆ ದಿಗ್ವಿಜಯ ಸಂಪಾದನೆ ಆಗಿದ್ದು ಯುದ್ಧ ಆದಮೇಲೆ ಅಲ್ವಾ? ಹಾಗಾಗಿ ಪಾಂಡವರು ಆ ವನವಾಸನ ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿದ್ದಿದ್ರೆ ಧರ್ಮರಾಜ ಸಾಮ್ರಾಜ್ಯನ ಅಧಿಪತಿ ಆಗ್ತಿರ್ಲಿಲ್ಲ. ರಾಮ ವನವಾಸನ್ನ ಕೈಕೇಯಿ ನನ್ನನ್ನು ಕಾಡಕ್ಕೆ ಕಳಿಸ್ಬಿಟ್ಲು ಅಂತ ಅವನು ಅನ್ಕೊಂಡ್ಬಿಟ್ಟಿದ್ದಿದ್ರೆ ರಾವಣನ ಸಂಹಾರ ಆಗ್ತಾ ಇರಲಿಲ್ಲ. ಅಂತಹ ಮಹಾಪುರುಷರುಗಳು, ದೈವಾಂಶ ಸಂಭೂತರುಗಳೇ ಈ ರೀತಿ ಕಷ್ಟ ಸುಖ ಅನುಭವಿಸಿದರೆ ನಾವು ಯಾವ ಲೆಕ್ಕ? ನಾವು ಕೇವಲ ಒಂದು ನಂಬಿಕೆ, ಒಂದು ಶ್ರದ್ಧೆ, ನನ್ನ ರಕ್ಷಣೆ ನಿನ್ನ ಹೊಣೆ, ಆ ದಾರಿಲಿ ನಾನು ನಡೀತೀನಿ. ಇದು ಸಾತ್ವಿಕರು ಮಾಡುವ ಯಜ್ಞ ಭಾವ. ಹೀಗಾಗಿ ಮತ್ತೆ ಫಲ ಕೊಡೋದು, ನಾವು ಮಾಡೋ ಕೆಲಸದಲ್ಲಿ ಇಂಥ ಫಲ ಬರಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಲ್ಲ,
ಯಾವ ಫಲನ ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡೋದು ಭಗವಂತ. ನಾನು ಮಾಡಿರೋ ಕೆಲಸಕ್ಕೆ, ಈ ಕೆಲಸಕ್ಕೆ ಇಂಥ ಫಲ ಅಂತ ನಿರ್ದೇಶ ಮಾಡೋದು ಭಗವಂತ. ನನಗೆ ಇಂಥದ್ದೇ ಫಲ ಬೇಕು ಅಂತಂದ್ರೆ ಭಗವಂತ ಮಾಡೋ ಕೆಲಸಕ್ಕೆ ನಾನು ಕೈ ಹಾಕ್ತಾ ಇದ್ದೀನಿ ಅಂತ ಅರ್ಥ ಅಲ್ವಾ? ಭಗವಂತನಿಗೆ ನಾನು ಹೇಳ್ಕೊಡೋಷ್ಟು ದೊಡ್ಡ ಜ್ಞಾನಿ ನಾನಲ್ಲ. ಅಥವಾ ನನಗಿಂಥದ್ದೇ ಕೊಡು ಅಂತಂದ್ರೆ ಅವನಿಗೆ ಗೊತ್ತಿರಲ್ವಾ ನನಗೇನು ಕೊಡಬೇಕು ಅಂತ. ನಾನು ಹೀಗೆ ಹುಟ್ಟಿದ್ದೀನಿ, ಈ ದೇಹಕ್ಕೆ ಇಷ್ಟು ಶಕ್ತಿ ಇದೆ, ಈ ದೇಹ ಇಂಥದ್ದು ಅನುಭವಿಸ್ಬೇಕು ಈ ಜನ್ಮದಲ್ಲಿ ಅಂತ ಸಂಪೂರ್ಣವಾಗಿ ನನ್ನನ್ನು ಈ ಸೃಷ್ಟಿನಲ್ಲಿ ಅವನು ಹಾಕಿದ್ಮೇಲೆ ನನ್ನನ್ನು ನೋಡ್ಕೊಳ್ಳೋ ಜವಾಬ್ದಾರಿನೂ ಒಂದೇ. ಈ ಕಷ್ಟ ಏನು ಬರುತ್ತೆ, ಈ ದೇಹಕ್ಕೆ ಏನು ಸುಖದ ಅನುಭವ ಆಗತ್ತೆ, ಈ ಕಷ್ಟದ ಸುಖ ಅನುಭವ ಎಲ್ಲ ಅಜ್ಞಾನದಿಂದ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ನನಗದು ಕಷ್ಟ ಸುಖ. ನಾನು ಪರಮಾತ್ಮನ ಜೊತೆನಲ್ಲಿದ್ದೀನಿ, ಇದೇನು ಬಂದಿದೆ ಇದು ಕೇವಲ ಅನುಭವ, ಇದರ ರಕ್ಷಣೆ ಹೊಣೆ ಅವಂದು ಅಂತಂದ್ರೆ ಅವನು ನೋಡ್ಕೋತಾನಷ್ಟೆ. ಇದನ್ನೇ ಯಜ್ಞಭಾವ ಅಂತ ಕರೀತಾರೆ. ಸೊ ಸಾತ್ವಿಕರು ಮಾಡುವ ಯಜ್ಞ ಈ ರೀತಿ ಇರುತ್ತೆ. ಪ್ರಪಂಚದಲ್ಲಿ ಸೃಷ್ಟಿಲಿ ಮನುಷ್ಯ ಒಬ್ಬನ್ನ ಬಿಟ್ಟು ಸೃಷ್ಟಿಲಿ ಪ್ರತಿಯೊಂದು ಬೇರೆ ಜೀವಿಗಳಿರ್ಬೋದು, ಮರಗಳಿರ್ಬೋದು, ಗಿಡಗಳಿರ್ಬೋದು, ಕಲ್ಲುಗಳಿರ್ಬೋದು, ಮಣ್ಣಿರ್ಬೋದು, ನದಿ, ಸೂರ್ಯ, ಪ್ರತಿಯೊಬ್ಬರು ಅವರವ್ರ ಕೆಲಸನ ಯಜ್ಞ ಭಾವದಿಂದನೇ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ, ಯಾವ ಮರಗಳಿಗೆ ನಾವು ನೀರು ಹಾಕದೆ ಹೋದ್ರೂ ನಾವು ಹಣ್ಣು ಕಿತ್ಕೊಳ್ಳೋಕೆ ಹೋದಾಗ ನೀನು ಕಿತ್ಕೋಬೇಡ, ಈ ಮರನ ನೀನು ಬೆಳೆಸಿಲ್ಲ ಅಂತ ಮರ ಹೇಳಿಲ್ಲ, ಕೊಡತ್ತೆ. 1, 2 ಕಿತ್ಕೋ, ಶಕ್ತಿ ಇದ್ದಷ್ಟು ಕಿತ್ಕೋ, ಮರ ಹೇಳತ್ತೆ. ಆ ಮರದ ವಯಸ್ಸಾದ್ಮೇಲೆ ಅದು ನಮಗೆ ಸೌದೆ ಆಗತ್ತೆ, ಮನೆಗೆ ಪೀಠೋಪಕರಣಕ್ಕೆ ಉಪಯೋಗಕ್ಕೆ ಬರುತ್ತೆ. ಯಜ್ಞ ಭಾವದಿಂದ ಆ ಮರ, ಆ ಸೃಷ್ಟಿನಲ್ಲಿ ಮರ ಕೂಡ ಅನೇಕ ಜನ್ಮಗಳಲ್ಲಿ ಒಂದು ಅದು ಕೂಡ ಸಾತ್ವಿಕ ಯಜ್ಞ ಮಾಡುತ್ತೆ. ನದಿ ನೀರು ಹರಿಯೋವರೆಗೂ ತಗೋ, ಎಷ್ಟು ಬೇಕೋ ತಗೋ, ಬತ್ತೋಗೋವರೆಗೂ ಒಂದೊಂದು ತೊಟ್ಟು ನೀರು ಕೊಡ್ತಾನೆ ಇರುತ್ತೆ. ಬತ್ತೋದ್ಮೇಲೆ ಅಗದು ಒಳಗಡೆಯಿಂದ ಕೂಡ ನೀರು ತಗೋತೀವಿ ನಾವು. ನಮಗೆ ಎಲ್ಲ ಬೇಕು. ಪ್ರಾಣಿ ಪಕ್ಷಿಗಳು ಕೂಡ ಅವುಗಳದೇ ರೀತಿಯಲ್ಲಿ ಯಜ್ಞಭಾವದಿಂದ ಅವುಗಳು ಕೆಲಸ ಮಾಡುತ್ತವೆ. ಎಲ್ಲೋ ಬೆಳೆದ ಮರದ ಒಂದು ಬೀಜನ್ನ ಯಾವುದೋ ಹಕ್ಕಿ ತಗೊಂಡೋಗಿ ಹಾರ್ಬೇಕಾದ್ರೆ ಎಲ್ಲೋ ಬಿದ್ದರೆ ಅಲ್ಲೊಂದು ಮರ ಸೃಷ್ಟಿಯಾಗತ್ತೆ. ಪ್ರಾಣಿ ಪಕ್ಷಿಗಳು ಕೂಡ ಮಾಡುತ್ತೆ, ಮರ ಗಿಡಗಳು ಮಾಡುತ್ತೆ. ಸೂರ್ಯ ನಿರಂತರವಾಗಿ ಶಾಖ ಕೊಡ್ತಾನೆ, ಬೆಳಕು ಕೊಡ್ತಾನೆ, ಜ್ಞಾನ ಕೊಡ್ತಾನೆ. ಸೃಷ್ಟಿಗೆ ಮೂಲ ಪುರುಷ ಸೂರ್ಯ. ಪ್ರಕೃತಿಯಲ್ಲಿ ಮನುಷ್ಯನ ಬಿಟ್ಟು ಪ್ರತಿಯೊಂದು ಯಜ್ಞಭಾವದಲ್ಲಿರುತ್ತೆ. ಅವ್ರು ಮಾಡೋ ಕೆಲಸನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇರ್ತೇವೆ. ಆದರೆ ನಮಗೆ ಮನುಷ್ಯ ಜನ್ಮ ಸಿಕ್ಕಿ ಸಾರ್ಥಕವಾದ ಜೀವನ ನಾವು ಅನುಭವಿಸ್ಬೇಕಾದ್ರೆ ಇಂತಹ ಮನಸ್ಸು, ದೇಹ ಅನ್ನೋ ಉಪಕರಣಗಳನ್ನ ಪರಮಾತ್ಮ ಕೊಟ್ಟಾಗ ನಾವು ಯಾಕೆ ಯಜ್ಞಭಾವದಲ್ಲಿ ಮಾಡಬಾರ್ದು ಯೋಚನೆ ಮಾಡೋಣ. ಮುಂದಿನ ವಾರ ರಾಜಸೀಕ ಯಜ್ಞದ ಬಗ್ಗೆ ಮಾತಾಡೋಣ. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿಕೇಶವ ಹರಿ ಗೋವಿಂದ ಹರಿನಾರಾಯಣ ಹರಿ ಓಂ. ಹರಿಕೇಶವ ಹರಿ ಗೋವಿಂದ ಹರಿನಾರಾಯಣ ಹರಿ ಓಂ. ಹರಿಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿನಾರಾಯಣ ಹರಿ ಓಂ. ಹರಿನಾರಾಯಣ ಹರಿ ಓಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶ್ರೀಕೃಷ್ಣ ಸರ್ವೋಪನಿಷತ್ ಶ್ರೀಕೃಷ್ಣ.